ನಮಸ್ಕಾರ. ಜನಶಕ್ತಿ ಮೀಡಿಯಾದ ವಿಶೇಷ ಚರ್ಚೆಗೆ ನಾನು ಎಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ವಿಶೇಷ ಚರ್ಚೆಯ ವಿಷಯ ಮತಾಂತರ ನಿಷೇಧ ಸುಗ್ರೀವಾಜ್ಞೆಯ ಸುತ್ತಮುತ್ತ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಅಧ್ಯಾದೇಶ ಅಥವಾ ಕನ್ವರ್ಷನ್ ಅಂತ ನಾವೇನು ಕರಿತೀವಿ, ಮತಾಂತರ ಏನು ಕರಿತೀವಿ, ಆ ಮತಾಂತರವನ್ನು ನಿಷೇಧ ಮಾಡಿ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ. ಆ ಸುಗ್ರೀವಾಜ್ಞೆ ಅಗತ್ಯ ಇತ್ತ ಅಥವಾ ಮತಾಂತರ ಅಂದರೆ ಏನು, ನಮ್ಮ ಸಂವಿಧಾನ ಮತಾಂತರದ ಬಗ್ಗೆ ಏನು ಹೇಳುತ್ತೆ, ಇವೆಲ್ಲವನ್ನು ನಾವು ಚರ್ಚೆ ಮಾಡಬೇಕು ಅಂತನ್ನೋದು ನಮ್ಮ ಉದ್ದೇಶ. ಆ ಉದ್ದೇಶಕ್ಕಾಗಿ ಈ ಒಂದು ವಿಶೇಷ ಚರ್ಚೆಯನ್ನು ಮಾಡ್ತಾ ಇರೋದು. ಈ ವಿಶೇಷ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆದಿತ್ಯ ಚಟರ್ಜಿ, ಯಂಗ್ ಅಡ್ವೊಕೇಟ್, ಕರ್ನಾಟಕದವರೇನೆ, ದೆಹಲಿಯ ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವ ಆದಿತ್ಯ ಚಟರ್ಜಿ ಇವತ್ತು ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ಭಾಗವಹಿಸೋದಕ್ಕಿದ್ದಾರೆ. ನಿಮಗೆ ಸ್ವಾಗತ. ನಮಸ್ಕಾರ. ನಮಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ, ಭಾರತದಲ್ಲಿ ಒಂದು ಅದ್ಭುತವಾದಂತಹ ಸಂವಿಧಾನ ಇದೆ, ವಿಶ್ವ ಮಾನ್ಯತೆಯನ್ನು ಪಡೆದಂತಹ ಸಂವಿಧಾನ ಅಂತ ನಾವು ಹೇಳ್ತೀವಿ. ಮತ್ತು ಆ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನಾ ಸಮಿತಿ ಎಷ್ಟೆಲ್ಲ ಪ್ರಯತ್ನಗಳನ್ನು ಪಟ್ಟು ಇಡೀ ವಿಶ್ವದಲ್ಲಿ ಅದಾಗಲೇ ಇದ್ದಂತಹ ಬೇರೆ ಬೇರೆ ಸಂವಿಧಾನಗಳ ಒಳ್ಳೆಯ ಅಂಶಗಳನ್ನು ಎಲ್ಲವನ್ನ ತಗೊಂಡು ಮಾಡಿರುವಂತಹ ಸಂವಿಧಾನ ಅಂತ ನಾವು ಹೆಗ್ಗಳಿಸ್ಕೊಳ್ತೀವಿ. ಆ ಸಂವಿಧಾನ ಧರ್ಮ, ಮತ ನಿರಪೇಕ್ಷತೆ, ಜಾತ್ಯತೀತ ತತ್ವಗಳನ್ನು ಅಂತರ್ಗತವಾಗಿ ತನ್ನೊಳಗಡೆ ಹೊಂದಿದಂತಹ ಸಂವಿಧಾನ. ಆ ಸಂವಿಧಾನ ಈ ದೇಶದ ಜನರಿಗೆ ಹಕ್ಕು, ಕರ್ತವ್ಯ, ಬಾಧ್ಯತೆ ಇವುಗಳೆಲ್ಲವನ್ನ ಕೊಟ್ಟಿದೆ. ಅದರಲ್ಲಿ ಹಲವಾರು ಮೂಲಭೂತ ಹಕ್ಕುಗಳು ಇದ್ದಾವೆ. ಆ ಮೂಲಭೂತ ಹಕ್ಕುಗಳಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವೂ ಒಂದು ಅಂತ ಅನ್ನೋದು ನಾವು ಆಗಾಗ ಹೇಳ್ತಾ ಇರ್ತೀವಿ. ಹಾಗೆ ಆ ಧಾರ್ಮಿಕ ಸ್ವಾತಂತ್ರ್ಯವೂ ಒಂದು ಅಂತ ಅಂದಾಗ, ಅಥವಾ ಈ ನಮ್ಮ ಸಂವಿಧಾನ ಧರ್ಮ, ಮತ ನಿರಪೇಕ್ಷ ಅಥವಾ ಜಾತ್ಯತೀತತೆಯನ್ನು ಅಂತರ್ಗತವಾಗಿ ಹೊಂದಿರುವ ನೆಲದಲ್ಲಿ ಈ ಸಂವಿಧಾನ ಇಲ್ಲಿರುವಂತಹ ಜನರಿಗೆ ಯಾವ ರೀತಿಯ ಹಕ್ಕು, ಅಧಿಕಾರ ಮತ್ತು ಕರ್ತವ್ಯಗಳನ್ನು ಕೊಟ್ಟಿದೆ ಅನ್ನೋದು ನಾವು ತಿಳ್ಕೊಬೇಕು ಅಂತಂದರೆ, ಬಹುಶಃ ಮೂಲಭೂತ ಹಕ್ಕುಗಳಾಗಿ ನಾವು ಈ ಧಾರ್ಮಿಕ ಸ್ವಾತಂತ್ರ್ಯವನ್ನು ಯಾವ ಕಲಮಗಳ ಅಡಿಯಲ್ಲಿ ಪಡಿತೀವಿ ಮತ್ತು ಏನನ್ನು ಪಡಿತೀವಿ ಅಂತ ಮೊದಲು ನಾವು ಹೇಳಿದರೆ, ಬಹುಶಃ ನಂತರ ಈ ಮತಾಂತರ ಆ್ಯಸ್ ಇಟ್ ಈಸ್ ಸಂವಿಧಾನದ ಒಳಗಡೆ ಮತಾಂತರದ ಬಗ್ಗೆ ಏನು ಹೇಳಿತ್ತು ಮತ್ತು ಈಗ ಈ ಸುಗ್ರೀವಾಜ್ಞೆ ಯಾಕೆ ಬಂತು ಅಂತ ನಾವು ಆಲೋಚನೆ ಮಾಡಬಹುದು ಏನೋ. ಸೊ ಇದನ್ನ ಒಂದು ಸ್ವಲ್ಪ ಸಂವಿಧಾನದ ಥಿಯರಿನ ತಿಳ್ಕೊಳ್ಳೋಣ. ಇದನ್ನ ಮೂಲಭೂತ ಹಕ್ಕುಗಳು ಬರೋದು ಸಂವಿಧಾನದ 3ನೇ ಭಾಗದ ಒಳಗೆ. ಅದು ಆರ್ಟಿಕಲ್ 14ರಿಂದ 13 ಸೇರಿದಂತೆ 30-31ವರೆಗೂ ಹೋಗುತ್ತೆ. ಅಂದರೆ 3ನೇ ಭಾಗ ಅಂತ ತಿಳ್ಕೊಳ್ಳಿ. ಈ 3ನೇ ಭಾಗದಲ್ಲಿ ಬಹಳಷ್ಟು ಇದು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಇದೆ, ಧರ್ಮದ ಸ್ವಾತಂತ್ರ್ಯ ಇದೆ, ಜೀವನದ ಸ್ವಾತಂತ್ರ್ಯ ಇದೆ, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಕೂಡ ನಮ್ಮ ಇದು ಮೂಲಭೂತ ಹಕ್ಕು ಅಂತ ನಾವು ಅಳವಡಿಸ್ಕೊಂಡಿದ್ದೀವಿ. ನಾವು ಇಷ್ಟೆಲ್ಲ ಇರಬೇಕಾದ್ರೆ ಇದರಲ್ಲಿ ಏನಾದರೂ ಒಂದು ಸುಪ್ರೀಂ ಕೋರ್ಟ್ ಮುಂದೆನೇ ಈ ಪ್ರಶ್ನೆ ಬಂತು, ಆರ್ ದೇರ್ ಕಾಂಪೀಟಿಂಗ್ ರೈಟ್ಸ್ ಬಿಟ್ವೀನ್ ದ ಫಂಡಮೆಂಟಲ್ ರೈಟ್ಸ್? ಇದರಲ್ಲಿ ಪ್ರಯಾರಿಟಿ ಲಿಸ್ಟ್ ಅಂತ ಏನಾದರೂ ಇದೆಯಾ ಅಂತ. ಹೌದು, ಇದೆ. ಆರ್ಟಿಕಲ್ ಅನುಚ್ಛೇದ 14, 19, 21 ಒಂದು ರೀತಿಯಲ್ಲಿ ಇದನ್ನ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ನ ಫೌಂಡೇಶನ್ ಅಂತ, ನಾವು ಫಂಡಮೆಂಟಲ್ ರೈಟ್ಸ್ನ ಫೌಂಡೇಶನ್ ಅಂತ ಅನ್ಕೊಂಡಿರ್ತೀವಿ. ಅದರೊಳಗೆ ಬೇರೆ ಬೇರೆ ಹಕ್ಕುಗಳು ಸೇರ್ಕೊಂಡಿದೆ. ಉದಾಹರಣೆಗೆ ಧರ್ಮದ ಸ್ವಾತಂತ್ರ್ಯ ಅಂದರೆ ನಾನು ಯಾವುದೇ ಧರ್ಮಕ್ಕೆ ಸೇರ್ಬೇಕು, ನಾನು ಅದು ಚೂಸ್ ಮಾಡಿಕೊಂಡು ಆ ಧರ್ಮದ ಇದು ಪಾಲನೆ ಮಾಡ್ಬೋದು. ಬೇಕಾದರೆ ಮತಾಂತರ ಆಗ್ಬೋದು, ಧರ್ಮ ಚೇಂಜ್ ಮಾಡ್ಬೋದು, ತಿರ್ಗಾ ನನ್ನ ಮೊದಲನೇ ಧರ್ಮಕ್ಕೂ ತಿರ್ಗಾ ನಾವು ಇದು ವಾಪಸ್ ಹೋಗ್ಬೋದು. ಇದು ನಿಜವಾಗ್ಲೂ ಅಭಿವ್ಯಕ್ತಿಯ ಸ್ವಾತಂತ್ರ್ಯ. ಆದರೆ ಇದನ್ನ ಹೆಚ್ಚಾಗಿ ಕ್ಲಾರಿಫೈ ಮಾಡಿ ಹೇಳಬೇಕು ಅಂತ ನಾವು ಸೆಪ್ರೇಟ್ ಆಗಿ ಒಂದು ಮೈನಾರಿಟೀಸ್ಗಾಗಿ, ಮೆಜಾರಿಟೀಸ್ಗಾಗಿ ಇದು ಧರ್ಮವನ್ನೇ ನಾವು ಕಾಪಾಡಬೇಕು. ಯಾಕಂದರೆ ನಮ್ಮ ಸಂವಿಧಾನ ಬಂದಿದ್ದು ಆ 2 ನೇಷನ್ ಥಿಯರಿ ಹಿನ್ನೆಲೆಯಲ್ಲಿ. ಅದಕ್ಕೆ ಇದನ್ನು ನಾವು ಸ್ಪೆಷಲಾಗಿ ಹೇಳಬೇಕು ಅಂತ ಹೇಳಿ ನಮ್ಮ ಸಂವಿಧಾನ ರಚನಾ ಸಮಿತಿಯಲ್ಲಿ ಈ ಡಿಬೇಟ್ ನಡೀತು. ಅಲ್ಲಿ ಅವ್ರು ಹೇಳಿದ್ರು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಇದೆ, ಜೊತೆಗೆ ಧರ್ಮವನ್ನು ನಾವು ಉದ್ದೇಶಿಸಿ ಬೇರೆದಾಗಿ ಆರ್ಟಿಕಲ್ 20 ಅನುಚ್ಛೇದ 25ರಿಂದ 30ವರೆಗೂ ಆಚರಣೆಯ ಸ್ವಾತಂತ್ರ್ಯ,
ಪ್ರಚಾರದ ಸ್ವಾತಂತ್ರ್ಯ ಮತ್ತು ಪ್ರಾಕ್ಟೀಸ್, ಇವೆಲ್ಲ ಅದರೊಳಗೆ ಸೇರ್ಕೊಂಡಿದೆ. ಅರೆ ನಿಜವಾಗ್ಲೂ ಇದ್ರ ಮೂಲದಲ್ಲಿರೋದು ಅಭಿವ್ಯಕ್ತಿಯ ಸ್ವಾತಂತ್ರ್ಯ. ಮತ್ತು ಈ ಸುಗ್ರೀವಾಜ್ಞೆಯಿಂದ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಮೇಲೆ ಮತ್ತು ನನ್ನ ರೈಟ್ ಟು ಲೈಫ್, ಇದು ಜೀವನದ ಸ್ವಾತಂತ್ರ್ಯದೊಳಗೆ ಇನ್ನೊಂದು ಹಕ್ಕು ಸೇರ್ಕೊಂಡಿದೆ, ಅದು ಖಾಸಗಿತನದ ಸ್ವಾತಂತ್ರ್ಯ. ಆ ಎರಡು ಹಕ್ಕಿಗೂ ಪೆಟ್ಟು ಬಿದ್ದಿದೆ. ಸೊ ಅಂದರೆ ನಮಗೆ ಆರ್ಟಿಕಲ್ 25ರಿಂದ 30ರವರೆಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅಂತಂದರೆ ನನಗೆ ಬೇಕಾದ ಧರ್ಮವನ್ನು ಆಯ್ಕೆ ಮಾಡಿಕೊಳ್ಳುವ, ಬೇಡ ಅಂತಂದರೆ ಬಿಡುವಂತಹ ಒಂದು ಸ್ವಾತಂತ್ರ್ಯ ಇದೆ ಸಂವಿಧಾನದಲ್ಲಿ. ಈಗ ಸಾಮಾನ್ಯವಾಗಿ ಮತಾಂತರದ ಬಗ್ಗೆ ಚರ್ಚೆ ಮಾಡುವಾಗ ಎಲ್ಲ ಬರೋ ಅಂಥದ್ದು ಈ ಸ್ವಾತಂತ್ರ್ಯದ ಅಡಿಯಲ್ಲಿ ನಾವು ನಮ್ಮ ಧರ್ಮವನ್ನು ಪ್ರಚಾರ ಮಾಡ್ತೀವಿ ಅಂತ ಹೇಳುವಂತಹ ಕೆಲವು ಧಾರ್ಮಿಕ ವ್ಯಕ್ತಿಗಳು ಅಥವಾ ಶಕ್ತಿಗಳು ಇದ್ದಾವೆ. ಅದನ್ನು ವಿರೋಧಿಸುವವರು ಹೇಳ್ತಾ ಇರೋದು ನೀವು ಅದನ್ನು ಬಲವಂತವಾಗಿ ಮಾಡಿದ್ದೀರಿ ಅಂತ ಹೇಳುವಂತಹ ಸಾಧ್ಯತೆಗಳಿರೋಂಥದ್ದು. ಸೊ ಹಾಗಾಗಿ ನಮ್ಮ ಈ ಸಂವಿಧಾನದ ಈ ಕಲಮುಗಳು ಆ ವಿಷಯಕ್ಕೆ ಏನು ಹೇಳ್ತವೆ? ಪ್ರಚಾರ ಮಾಡೋ ಹಕ್ಕು ಇದೆ, ಮತಾಂತರ ಮಾಡ್ಕೊಳ್ಳೋ ಹಕ್ಕು ಇದೆ, ಬೇರೆಯವ್ರನ್ನ ಮತಾಂತರಗೊಳಿಸೋ ಹಕ್ಕು ಇದೆ. ಆದರೆ ಬಲವಂತ ಮಾಡಿ ಮತಾಂತರಗೊಳಿಸೋ ಹಕ್ಕಿಲ್ಲ. ಭಯ ಮೂಡಿಸಿ ಮತಾಂತರಗೊಳಿಸೋ ಹಕ್ಕು ಇಲ್ಲ. ನಾನು ಇದು ಧರ್ಮದ ಬಗ್ಗೆ ಮಾತಾಡ್ತೀವಿ, ಬೇರೆ ಏನಾದರೂ ಒಂದು ತಗೊಳ್ಳೋಣ. ಒಂದು ಕಾಲೇಜು ಇನ್ನೊಂದು ಕಾಲೇಜು, ಈ ಕಾಲೇಜ್ ಅವರು ಎಲ್ರಿ ನಮ್ಮ ಹತ್ರ ಒಂದು 5 ಕೋರ್ಸ್ ಅಲ್ಲ 10 ಕೋರ್ಸ್ ಇದೆ, ನಮ್ಮ ಪ್ರೊಫೆಸರ್ಗಳು ತುಂಬ ಎಕ್ಸ್ಪೀರಿಯನ್ಸ್ ಆಗಿ ಬಂದಿದ್ದಾರೆ, ಆ ಕಾಲೇಜ್ ಬಿಟ್ಟು ಈ ಕಾಲೇಜ್ಗೆ ಬನ್ನಿ ಅಂತ ನಾನು ಹೇಳ್ಬೋದು. ಆದರೆ ನೀವು ಬರದೇ ಹೋದರೆ ನಿಮ್ಮನ್ನು ನಾನು ಸುಳ್ಳು ಕೇಸ್ ಹಾಕ್ತೀನಿ ಅಂತ ಹೇಳಿ ಈ ಕಾಲೇಜಿಗೆ ಕರ್ಸ್ಕೊಳ್ಳೋಂಗಿಲ್ಲ. ಇವಾಗ ಅದೇ ನಾನು ಕಾಲೇಜ್ ಉದಾಹರಣೆ ಕೊಟ್ಟಿದ್ದಲ್ಲಿ ಧರ್ಮ ಸೇರಿಸ್ಕೊಳ್ಳಿ, ನಮ್ಮ ಸಂವಿಧಾನ ಹೇಳೋದದೆ. ನೀವು ಪ್ರಚಾರ ಮಾಡ್ಕೊಳ್ಳಿ, ನಮ್ಮ ಧರ್ಮದಲ್ಲಿ ಇದಿದೆ, ನಮ್ಮ ಧರ್ಮದಲ್ಲಿ ನಿಮಗೆ ಇದು ಮನಃಶಾಂತಿ ಸಿಗುತ್ತೆ, ಮಹಿಳೆಯರ ಹಕ್ಕು ಈ ಧರ್ಮದಲ್ಲಿ ಕಡಿಮೆ ಇದೆ, ಈ ಧರ್ಮದಲ್ಲಿ ಜಾಸ್ತಿ ಇದೆ, ಇಂಥ ಪ್ರಚಾರ ನೀವು ಮಾಡ್ಬೋದು. ಅರೆ ಬಲವಂತ ಮಾಡೋ ಹಕ್ಕಿಲ್ಲ. ಹಾಗಾದ್ರೆ ಈಗ ಬಲವಂತ ಮಾಡೋ ಹಕ್ಕಿಲ್ಲ, ಒಂದೊಮ್ಮೆ ಬಲವಂತ ಮಾಡಿದ್ದಾರೆ ಅಂತ ಅನ್ನೋದು ಕಂಡು ಬಂದರೆ ಈಗಾಗಲೇ ಇದ್ದಂತಹ ನಮ್ಮ ಕಾನೂನಿನಲ್ಲಿ ಅಥವಾ ಸಂವಿಧಾನದಲ್ಲಿ ಅದಕ್ಕೆ ಶಿಕ್ಷೆಯ ಅವಕಾಶ ಇತ್ತ? ಖಂಡಿತ ಇದೆ, ಈಗಲೂ ಇದೆ, ಮೊದಲು ಇತ್ತು. ನಮ್ಮ IPCಯಲ್ಲೇ 295A ಇಂದ ಅದು ಟೆಕ್ನಿಕಲ್ ಪದ ಬಳಸಿದೆ. ಇದು ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ಯಾರನ್ನಾದ್ರೂ ಬಲವಂತ ಮಾಡಿ ನಿಮ್ಮ ಧರ್ಮನ ಬದಲಾಯಿಸ್ಕೊಳ್ಳಿ, ಇಲ್ಲ ಹಣದ ಇದು ಆಸೆ ತೋರಿಸಿ, ಇಲ್ಲ ಭಯ ಮೂಡಿಸಿ ಏನೇ ಅಂಥದ್ದು ಕೆಲಸ ಮಾಡಿದ್ರೆ IPC ಒಳಗೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ನೀವು ಇದು ಮ್ಯಾಜಿಸ್ಟ್ರೇಟ್ ಮುಂದೆ ಪೊಲೀಸ್ ನನ್ನ ಕಂಪ್ಲೇಂಟ್ ತಗೋತಾ ಇಲ್ಲ, ನೀವು ಪೊಲೀಸರಿಗೆ ನಿರ್ದೇಶನ ಕೊಡಿ, ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿ ಇದು ಸತ್ಯವನ್ನು ಹೊರಗೆ ತೆಗೆದು ಇನ್ವೆಸ್ಟಿಗೇಟ್ ಮಾಡಿ ಇದು ಅಪರಾಧಿಗಳನ್ನ ಅರೆಸ್ಟ್ ಮಾಡಿ ಅಂತ ನೀವು ಹೋಗಿ ಮ್ಯಾಜಿಸ್ಟ್ರೇಟ್ ಹತ್ರ ಕೇಳ್ಕೋಬಹುದು. ಆದರೆ ಈ ಸುಗ್ರೀವಾಜ್ಞೆ ಅದಕ್ಕೂ ಮೀರಿ ಇದನ್ನ ಬರೀ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಿಲ್ಲ, ಅರೆ ಧರ್ಮದ ಅಧಿಕಾರವನ್ನೇ ನಿಯಂತ್ರಿಸ್ತಿದೆ. ಅದಕ್ಕೆ ನನ್ನ ಪ್ರಕಾರ ಈ ಸುಗ್ರೀವಾಜ್ಞೆಗೆ ಹೆಸರು ತಪ್ಪಾಗಿಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಧರ್ಮದ ನೀವು ಟೈಟಲ್ ಓದಿ, ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಅಧ್ಯಾದೇಶ ಅಂತ ಇದೆ, ಆದ್ರೆ ನಿಜವಾದ ಅರ್ಥದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ತಾ ಇದ್ದಾರೆ. ಸಂರಕ್ಷಣಾ ಅಂದ್ರೆ ನೀವು ಇದನ್ನ ಎಲ್ಲಿ ತಪ್ಪಾಗ್ತಿದೆಯೋ ಅವ್ರನ್ನ ರಕ್ಷಣೆ ಮಾಡಬೇಕು. ಪೊಲೀಸ್ ಹೋಗ್ಬೋದು, ಇದು ಗವರ್ಮೆಂಟ್ ಮಿಷನರಿ ಮುಖಾಂತರ ಆಗ್ಬೋದು. ಆದ್ರೆ ಇಲ್ಲಿ ಯಾರು ಮತಾಂತರಗಳು ಇದು ಸ್ವಾತಂತ್ರ್ಯವನ್ನು ಬಳಸ್ತಾ ಇದಾರೋ, ಎಕ್ಸರ್ಸೈಸ್ ಮಾಡ್ತಿರೋ, ನೀವು ಅವ್ರ ಮೇಲೆ ಪ್ರೆಷರ್ ಆಗ್ತಿದ್ದೀರಾ, ಹೋಗಿ DM ಮುಂದೆ ಪರ್ಮಿಷನ್ ತಗೊಳ್ಳಿ ಅಂತ. ಸೊ ಈಗ IPC 295A ನಲ್ಲಿ ಆಲ್ರೆಡಿ ಶಿಕ್ಷೆಗೆ ಅವಕಾಶ ಇತ್ತು ಅಂತ ಹೇಳಿದ್ರಿ. ಈಗ ಬಂದಿರುವಂತಹ ಸುಗ್ರೀವಾಜ್ಞೆ IPC 295Aಗೆ ಅಮೆಂಡ್ಮೆಂಟ್ ಆಗಿ ಬಂತೋ ಅಥವಾ ಸೆಕ್ಷನ್ 25ಗೆ 25 ಇಂದ 30 ಇದೆ ಅಂತ ಹೇಳಿದ್ರಲ್ಲ ಅದಕ್ಕೆ ಅಮೆಂಡ್ಮೆಂಟ್ ಆಗಿ ಬಂದಿದೆಯಾ? ಎರಡಕ್ಕೂ ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ಲಿ ಇರೋ ಏನೇನು ಇದು ಅನುಚ್ಛೇದಗಳಿದೆ ಅದು ಹಾಗೆ ಉಳ್ಕೊಂಡಿದೆ. IPCಯಲ್ಲಿ ಇರೋ ಕಲಂಗಳು ಹಾಗೆ ಉಳ್ಕೊಂಡಿದೆ. ಇದು ಒಂದು ಹೊಸ ಕಾಯ್ದೆ. ಇದನ್ನ ಕಾಯ್ದೆ ಹೇಳೋದು ತಪ್ಪಾಗತ್ತೆ, ಯಾಕಂದ್ರೆ ಕಾಯ್ದೆ ಅಂತ ಹೇಳಿದಾಗ ಅದರಲ್ಲಿ ಇನ್ನೊಂದು ಅರ್ಥ ಕಾಯ್ದೆ ಅಂದ್ರೆ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಎರಡರಲ್ಲೂ ಪಾಸ್ ಆಗಿ ಕಾಯ್ದೆ ಬಂದಿದೆ ಅನ್ನೋ ಅರ್ಥ ಕೊಡುತ್ತೆ. ಇದು ಸುಗ್ರೀವಾಜ್ಞೆ, ಯಾಕಂದ್ರೆ ಇದು ಅಪ್ಪರ್ ಹೌಸ್ ವಿಧಾನ ಪರಿಷತ್ತಿಗೆ ಹೋಗಿಲ್ಲ. ಡಿಸೆಂಬರ್ 2021ರಲ್ಲಿ ಅಸೆಂಬ್ಲಿಯಿಂದ ಪಾಸ್ ಆಯಿತು. ಇದು ಅಪ್ಪರ್ ಹೌಸ್ ಹೋಗದೆ ಅಲ್ಲಿ ಇದು ಪಾಸ್ ಆಗಲ್ಲ ಅಂತ ಗೊತ್ತಾಗಿ ಸರ್ಕಾರ ಈ
ಸುಗ್ರೀವಾಜ್ಞೆ ಮೂಲಕ. ನೀವು ಈ ಮೊದಲನೇ 2 ಲೈನ್ ಓದಿದ್ರೆ ಅಲ್ಲಿ ಅನುಚ್ಛೇದ 213 ಅಂತ ಒಂದು ಉಲ್ಲೇಖ ಬರುತ್ತೆ. ದಟ್ ಈಸ್ ದ ಪ್ರಾವಿಷನ್ ಫಾರ್ ಪಾಸಿಂಗ್ ಆರ್ಡಿನೆನ್ಸಸ್. ಸಾಮಾನ್ಯವಾಗಿ ಆರ್ಡಿನೆನ್ಸ್ ರೂಟ್ ಬಳಸೋದು ಒಂದು ಎಮರ್ಜೆನ್ಸಿ ಇದ್ದಾಗ. ಇವಾಗ ವಿಧಾನ ಪರಿಷತ್ ಕೂತಿಲ್ಲ ಅಥವಾ ಅಸೆಂಬ್ಲಿ ಸೆಷನ್ ಅಲ್ಲಿ ಇಲ್ಲ, ಸೆಷನ್ ಕರೆಸಿ ಟೇಬಲ್ ಮಾಡೋ ಅಷ್ಟೊತ್ತಿಗೆ ಏನೋ ಒಂದು ಆಗ್ಬಿಡತ್ತೆ, ಆ ಭಯದಲ್ಲಿ ಆರ್ಡಿನೆನ್ಸ್ ರೂಟ್ ಬಳಸ್ಬೋದು. ಆದರೆ ಬರೀ ಕರ್ನಾಟಕದಲ್ಲ ಮತ್ತು ಇವತ್ತಲ್ಲ, ಬಹಳಷ್ಟು ದಶಕದಿಂದ ಈ ಆರ್ಡಿನೆನ್ಸ್ ಪ್ರೊವಿಷನ್ ನ ಮಿಸ್ಯೂಸ್ ಮಾಡ್ತಾನೆ, ಬರೀ ಈ ಸರ್ಕಾರ ಅಲ್ಲ ಎಲ್ಲಾ ಸರ್ಕಾರಗಳು ಅದನ್ನ ಅಬ್ಯೂಸ್ ಮಾಡ್ಕೊಂಡು ಬಂದಿದೆ. ಅಂದ್ರೆ ಬಹುತೇಕ ಇದುವರೆಗೆ ಬಂದಿರುವ ಬಹುತೇಕ ಸುಗ್ರೀವಾಜ್ಞೆಗಳು ದೇಶದ ಬಹುಸಂಖ್ಯಾತ ಜನರಿಗೆ ಬೇಕಾದಂತಹ ಸುಗ್ರೀವಾಜ್ಞೆಗಳಾಗಿ ಬಂದಿಲ್ಲ, ಬದಲಿಗೆ ಆಯಾಯ ಕಾಲಘಟ್ಟದ ಸರ್ಕಾರಗಳ ರಾಜಕೀಯ ಕಾರಣಗಳಿಗಾಗಿ ಬಂದಿದೆ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ ಅಂತ ನಾನು ಭಾವಿಸ್ತೀನಿ. ಈಗ ಈ ಸುಗ್ರೀವಾಜ್ಞೆಯ ಮೂಲಕ ತಂದಿರುವಂತಹ ನಿಬಂಧನೆಗಳು ಏನಿದಾವೆ, ಅಂದರೆ ಯಾವ್ಯಾವ ರೀತಿಯಲ್ಲಿ ಆ ರಿಸ್ಟ್ರಿಕ್ಷನ್ಸು ಈ ಸುಗ್ರೀವಾಜ್ಞೆ ಮೂಲಕ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ಬರ್ಬೋದು, ಅಥವಾ ಟು ಸಮ್ ಎಕ್ಸ್ಟೆಂಟ್ ನನಗಿದನ್ನು ಓದುವಾಗ ಅನ್ಸೋದು ಆಯ್ಕೆ ಸ್ವಾತಂತ್ರ್ಯದ ಮೇಲೂ ಕೂಡ ಇದು ಕೇವಲ ಆಯ್ಕೆ ಸ್ವಾತಂತ್ರ್ಯ ಅನ್ನುವಾಗ ಧಾರ್ಮಿಕ ಮಾತ್ರ ಅಲ್ಲ, ಉಳಿದ ರೀತಿಯ ಆಯ್ಕೆ ಸ್ವಾತಂತ್ರ್ಯ. ನೀವು ಪ್ರಾರಂಭದಲ್ಲಿ ಕರೆಕ್ಟಾಗಿ ಹೇಳಿದಾಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಒಂದು ದಾಳಿಯಾಗಿನೇ ಅಥವಾ ಅದನ್ನು ನಿರ್ಬಂಧಿಸುವಂತಹ ರೀತಿಯಲ್ಲಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಏನೇನನ್ನ ಕೊಟ್ಟಿದ್ದಾರೆ ಆ ಥರದಲ್ಲಿ ಸುಗ್ರೀವಾಜ್ಞೆ ಮೂಲಕ ಅಂತ ಇದು ಒಂದು ಉದಾಹರಣೆ ತಗೊಂಡು ಇದನ್ನ ನೋಡೋಣ. ಇವಾಗ ಒಂದು ವೇಳೆ ನಾನು ಎಕ್ಸ್ ಧರ್ಮಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಈ ಕಾಯ್ದೆ ಬರೋದಕ್ಕಿಂತ ಮುಂಚೆ, ಸುಗ್ರೀವಾಜ್ಞೆ ಬರೋದಕ್ಕಿಂತ ಮುಂಚೆ ನಾನು ಇವತ್ತು ರಾತ್ರಿ ಮನಸ್ಸು ಮಾಡಿಕೊಂಡು ನಾಳೆಯಿಂದ ಬೇರೆ ಧರ್ಮನ ಆಚರಣೆ ನಾನು ಹಾಗೆ ಶುರು ಮಾಡ್ಕೋಬೋದಾಗಿತ್ತು. ಇನ್ನೊಂದು ನಾವು ಗಮನಿಸಬೇಕು, ಮತಾಂತರ ಅಂತ ಹೇಳಬೇಕಾದ್ರೆ ಬೇರೆ ಬೇರೆ ಧರ್ಮಗಳಲ್ಲಿ ಮತಾಂತರ ಆಗೋ ಬೇರೆ ಬೇರೆ ರೀತಿ ಇರ್ಬೋದು. ಕೆಲವು ಧರ್ಮಗಳಲ್ಲಿ ಇದು ಪ್ರೊಸೀಜರೇ ಇಲ್ಲ, ನೀವು ಮನಸ್ಸು ಮಾಡಿಕೊಂಡು ಆ ಧರ್ಮದ ಆಚರಣೆ ನಡೆಸ್ಕೋಬಹುದು. ಆದ್ರೆ ಈ ಕಾಯ್ದೆ ಅಡಿಯಲ್ಲಿ ಆಗ್ತಿರೋದು ಏನಂತ ಹೇಳಿದ್ರೆ, ಒಂದ್ ವೇಳೆ ನಾನು ಮತಾಂತರ ಆಗ್ಬೇಕಾದ್ರೆ ನಾನು ಮೊದಲೊಂದು ಫಾರ್ಮ್ ಫಿಲ್ ಮಾಡಬೇಕು. ಆ ಫಾರ್ಮ್ ಹೋಗಿ ನಾನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೈ ಕೊಡಬೇಕು. 30 ದಿನ ನೋಟಿಸ್ ಕೊಡಬೇಕು, ನೋಡಿ ಈ ಕಾರಣಕ್ಕಾಗಿ ನಾನು ಈ ಮತಾಂತರ ಆಗ್ತಾ ಇದ್ದೀನಿ, ಈ ಮತದಿಂದ ಈ ಮತಕ್ಕೆ. ಮತಾಂತರ ಆಗ್ಬೇಕಾದ್ರೆ ಯಾವ ರೀತಿಯ ಇದು ಹಣದಾಸೆ ಯಾರು ನಂಗೆ ತೋರಿಸಿಲ್ಲ, ಯಾರೂ ಒತ್ತಾಯ ಮಾಡಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಅದ ನಂತರ DM ಅವರು ನೋಟಿಸ್ ಕೊಡ್ತಾರೆ, ಯಾರಿಗಾದ್ರೂ ಏನಾದರೂ ಒಬ್ಜೆಕ್ಷನ್ ಇದೆಯಾ ಅಂತ. ಒಬ್ಜೆಕ್ಷನ್ ಯಾರು ಎತ್ಬೋದು? ನಿಮ್ಮ ಮನೆಯವರು, ನಿಮ್ಮ ಪಕ್ಕದ ಮನೆಯವರು, ಅವ್ರ ಪಕ್ಕದ ಮನೆಯವರು, ಬೇರೆ ಜಿಲ್ಲೆಯಲ್ಲಿರೋರು ಯಾರು ಬೇಕಾದ್ರೂ ಒಬ್ಜೆಕ್ಷನ್ ಎತ್ಬೋದು. ಎಂಥ ಒಬ್ಜೆಕ್ಷನ್ನು? ಅದ್ರ ಬಗ್ಗೆ ಈ ಕಾಯ್ದೆಯಲ್ಲಿ ಏನೂ ಇಲ್ಲ. ಅವ್ರ ಒಬ್ಜೆಕ್ಷನ್ ಏನೇ ಇರ್ಬೋದು, ಆ ಒಬ್ಜೆಕ್ಷನ್ನ DM ಸಾಹೇಬರು ಕನ್ಸಿಡರ್ ಮಾಡಬೇಕು. ಒಂದ್ ವೇಳೆ ಅವ್ರಿಗೇನೋ ಇಲ್ಲ, ಈ ಒಬ್ಜೆಕ್ಷನ್ ಅಲ್ಲಿ ಏನೋ ಒಂದಿದೆ, ಅದರಿಂದ ನಿಮ್ಮ ಮತಾಂತರ ಆಗೋ ಇಚ್ಛೆ ಇದೆಯಲ್ಲ ಅದನ್ನ ಅಲ್ಲಿಗೆ ಕ್ಲೋಸ್ ಮಾಡಬಹುದು. ಸೊ ಎಲ್ಲಿ ಮೊದಲು ನೀವು ರಾತ್ರಿ ಇಲ್ಲ ನಾಳೆಯಿಂದ ನಾನು ಬೇರೆ ಧರ್ಮ ಅಂತ ಅನ್ಕೊಂಡಿದ್ರು, ಇವಾಗ 30 ದಿನ DM ಸಾಹೇಬ್ರ ಮುಂದೆ ನೀವು ಅಪ್ಲಿಕೇಶನ್ ಕೊಟ್ಟು. ಅಗೇನ್ ಇಟ್ ಡಿಪೆಂಡ್ಸ್, ಅದು DM ಅವರ ಐಚ್ಛಿಕವೂ ಆಗಬಹುದು, ಅಥವಾ ಯಾರು ಬೇಕಾದ್ರೂ ರಸ್ತೆ ಮೇಲೆ ಹೋಗೋರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಅದನ್ನ ಸಿಗದೆ ಇದ್ದ ಹಾಗೆ ಕೂಡ ಮಾಡಬಹುದು. ಇದು ಬರೀ ಕಂಪ್ಲೇಂಟ್ ಅಲ್ಲ, ಇದು ಒಬ್ಜೆಕ್ಷನ್. ಇಲ್ಲಿ ಅವರು ನನ್ನ ಬಗ್ಗೆ ಏನೋ ಕಂಪ್ಲೇಂಟ್ ಕೊಟ್ಟಿಲ್ಲ, ಇಲ್ಲಿ ನೀವು ಮತಾಂತರ ಆಗಬಾರ್ದು ಅಂತ ಅವರು ಒಬ್ಜೆಕ್ಷನ್ ಎತ್ತಿದ್ದಾರೆ. ಒಂದ್ ವೇಳೆ ಅನ್ಕೊಳ್ಳಿ ನಾನೇನೋ ಕನ್ವರ್ಟ್ ಆಗ್ಬಿಟ್ಟೆ, ಯಾವತ್ತು ಬೇಕಾದ್ರೂ ಯಾರು ಬೇಕಾದ್ರೂ ಫಾದರ್, ಸನ್, ಬ್ಲಡ್ ರಿಲೇಟಿವ್, ಅಡಾಪ್ಟೆಡ್ ರಿಲೇಟಿವ್, ಕೊಲೀಗ್ಸ್ ಆರ್ ಎನಿವನ್ ಇನ್ ಎನಿ ವೇ ಕನೆಕ್ಟೆಡ್ ಅವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಏನಂತ ಕಂಪ್ಲೇಂಟ್ ಕೊಡ್ಬೋದು? ಈ ಕಾಯ್ದೆಯ ಉಲ್ಲಂಘನೆ ಆಗಿದೆ. ಅವಾಗ ನಾನು ಏನು ಮಾಡಬೇಕು? ಅದಿರೋದು ಇದರಲ್ಲಿ ಒಂದು 2ನೇ ಕ್ಯಾಚ್ ಅಂತ ಅನ್ಕೊಳ್ಳಿ. ಸಾಮಾನ್ಯವಾಗಿ ಇದನ್ನೇ ಉದಾಹರಣೆ ಈ ಗಮನದಲ್ಲಿ ಇಟ್ಕೊಳ್ಳಿ. ನನ್ನ ಮೇಲೆ ಯಾರಾದರೂ ಇವನು ಏನೋ ಹಣ ಕದ್ದಿದ್ದಾನೆ ಅಂತ ಆರೋಪ ಮಾಡಿದ್ರೆ ಸಾಧಾರಣವಾಗಿ ಏನಾಗುತ್ತೆ? ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು. ಪೊಲೀಸ್ ಅವರು ಹೌದು ಏನೇನೋ ಇದು ಹಣ ಕದ್ದಿರ್ಬೋದು ಅನ್ನೋ ಇದು ಇನ್ವೆಸ್ಟಿಗೇಷನ್ ಬಂದರೆ ಅವರು ನನ್ನ ಮೇಲೆ ಮೊಕದ್ದಮೆ ನಡೆಸಿ ಅವ್ರು ಅದನ್ನ ಪ್ರೂವ್ ಮಾಡ್ತಾರೆ. ಇಲ್ಲಿ ಉಲ್ಟಾ ಅದು. ಇಲ್ಲಿ ಪೊಲೀಸ್ ಆಗಲಿ ಕಂಪ್ಲೇಂಟ್ ಕೊಟ್ಟವರಾಗಲಿ ಯಾರು ಏನು ಪ್ರೂವ್ ಮಾಡಬೇಕಾಗಿಲ್ಲ. ಇದಕ್ಕೆ ನಾವು ರಿವರ್ಸ್ ಬರ್ಡನ್ ಆಫ್ ಪ್ರೂಫ್ ಅಂತೀವಿ. ಕಾನೂನು ಭಾಷೆಯಲ್ಲಿ ಹೇಳಬೇಕಾದ್ರೆ
ನಾವು ಹೇಳ್ತೀವಿ ಬರ್ಡನ್ ಆಫ್ ಪ್ರೂಫ್ ಈಸ್ ಆನ್ ದಿ ಅಕ್ಯೂಸರ್. ಆರೋಪ ಮಾಡಿದವ್ರ ಮೇಲೆ ಅವ್ರು ಪ್ರೂವ್ ಮಾಡೋ ಇದು ಜವಾಬ್ದಾರಿನೂ ಅವ್ರದ್ದು. ಅಂದರೆ ಇಲ್ಲಿ ಉಲ್ಟಾದು, ಇಲ್ಲಿ ಯಾರ ಮೇಲೆ ಆರೋಪ ಆಗಿದೆಯೋ ಅವರು ಇಲ್ಲ ಬಲವಂತ ಆಗಿ ನಾನು ಕನ್ವರ್ಟ್ ಆಗಿಲ್ಲ, ನನ್ನ ಇಚ್ಛೆಯಿಂದನೇ ಆಗಿದ್ದೀನಿ, ಯಾರು ಹಣದ ಆಸೆ ತೋರಿಸಿಲ್ಲ, ಯಾರು ಭಯದಿಂದ ಮಾಡಿಸಿಲ್ಲ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು. ಇದಕ್ಕೆ ಪ್ರೂವಿಂಗ್ ದ ನೆಗೆಟಿವ್ ಅಂತೀವಿ. ನೀವು ಯೋಚಿಸಿ ನೋಡಿ, ನೀವು ಲಂಚ್ ಮಾಡಿದ್ದೀರಾ ಅಂತ ಕೇಳಿದ್ರೆ ನೀವೇನಂತ ಹೇಳ್ತೀರಿ? ಹೌದು ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ. ಇಲ್ಲ ಪ್ರೂವ್ ಮಾಡಿ, ಇಲ್ಲ ನೀವು ಲಂಚ್ ಮಾಡಿಲ್ಲ ಅಂತ ಹೇಳಿದ್ರೆ ಹೇಗೆ ಪ್ರೂವ್ ಮಾಡ್ತೀರಾ? ಮತ್ತೆ ಅಗೇನ್ ಬಹುಶಃ ಆಗ ಬಾಲ್ ವಿಲ್ ಬಿ ಇನ್ ದ ಕೋರ್ಟ್ ಆಫ್ ಡಿಎಂ. ಅವ್ರು ಒಪ್ಪಿದ್ರೆ ಮಾತ್ರವೇ. ಈಗ ನಾನು ಎಂಥದೇ ಕಾರಣಗಳನ್ನು ಕೊಟ್ಟು ಈ ಎಲ್ಲ ಅಂದ್ರೆ ಇಲ್ಲ ನಾನು ಇದನ್ನು ಒಪ್ಪೋದಿಲ್ಲ ಅಂತಂದ್ರೆ ದೇರ್ ಎಂಡ್ಸ್ ದ ಮ್ಯಾಟರ್. ಬಹುಶಃ ನಿಮ್ಗೆ ಹೈಕೋರ್ಟ್ಗೆ ಹೋಗಿ ಒಂದು ರಿಟ್ ಪಿಟಿಷನ್. ಸೊ ಅಂದ್ರೆ ಅದು ಪ್ರೊಸೀಜರು. ನನ್ನ ಆಯ್ಕೆಯ ಸ್ವಾತಂತ್ರ್ಯವನ್ನು ಫೈನಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ನಾನು ಡಿವಿಷನ್ ಬೆಂಚವರೆಗೂ ಹೋಗತ್ತೆ ಅಂತ ಕಾಯ್ತಾ ಕೂತ್ಬೇಕಾಗ ಸುಪ್ರೀಂ ಕೋರ್ಟ್. ಸೊ ಅದಕ್ಕೆ ಸೊ ಈಗ ನನಗೆ ಸಾಮಾನ್ಯವಾಗಿ ಇದನ್ನ ಅಧ್ಯಾದೇಶ ಅಂತ ಏನು ಹೇಳ್ತಾರೆ ಅಥವಾ ಆರ್ಡಿನೆನ್ಸ್ ಅನ್ನು ಏನು ಹೇಳ್ತಾರೆ, ಇದನ್ನು ಓದ್ತಾ ಹೋದರೆ ತುಂಬ ಒಬ್ಬ ಮಹಿಳೆಯಾಗಿ ಮತ್ತು ಮಹಿಳಾ ಚಳುವಳಿಯಲ್ಲಿ ಬಹಳ ವರ್ಷಗಳಿಂದ ಕೆಲಸನೂ ಮಾಡ್ತಾ ಇರೋವಳಾಗಿ ನನಗಿದರಲ್ಲಿ ಒಂದು ಕ್ಲಾಸನ್ನು ನಾನು ನೋಡಿದೆ. ಏನಂದರೆ, ಅಪ್ರಾಪ್ತ ಅಥವಾ ಅಸ್ವಸ್ಥ ಚಿತ್ತ ವ್ಯಕ್ತಿ, ಮಹಿಳೆ ಅಥವಾ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಪಂಗಡ, ಅಂದರೆ ಮೆಂಟಲಿ ಅನ್ಸ್ಟೇಬಲ್ ಇರುವ ವ್ಯಕ್ತಿ ಅಥವಾ ಮೈನರು ಮತ್ತು ಮಹಿಳೆ SC ST ಕೆಟಗರಿಗೆ ಸೇರಿದವರನ್ನ ಕನ್ವರ್ಷನ್ ಮಾಡಿದ ಆದರೆ ಅವರಿಗೆ ಉಳಿದವರನ್ನ ಕನ್ವರ್ಷನ್ ಮಾಡಿದ್ದಕ್ಕಿಂತ ಹೆಚ್ಚು ಪೆನಾಲ್ಟಿ ಮತ್ತು ಕಾರಾಗೃಹ ವಾಸ ಅಂತ ಇದು ಹೇಳ್ತದೆ. ಸೊ ಇಟ್ಸ್ ವೆರಿ ಕ್ಲಿಯರ್ ಜೆಂಡರ್ ಬಯಾಸ್ ಅಲ್ವಾ? ಕಾನೂನು ಭಾಷೆಯಲ್ಲಿ ಕ್ಲಾರಿಫೈ ಮಾಡಿ ಹೇಳ್ತೀನಿ. ಒಂದು, ಯಾವುದೇ ಒಂದು ಪರಿಶಿಷ್ಟ ಜಾತಿ ಪಂಗಡ ಆಗಲಿ, ಮಹಿಳೆಯರಿಗಾಗಲಿ, ಮೈನರ್ಸ್ಗಾಗಲಿ ಅಥವಾ ಮೆಂಟಲಿ ಇನ್ಸ್ಟೇಬಲ್, ಮೆಂಟಲಿ ಡಿಸೇಬಲ್, ಅವ್ರಿಗೆ ಪ್ರತ್ಯೇಕ ಕಾನೂನು ಮಾಡಬಾರ್ದು ಅಂತ ಏನೂ ಇಲ್ಲ. ಬೇಕಾದರೆ ಪ್ರತ್ಯೇಕ ಕಾನೂನು ಮಾಡ್ಬೋದು. ಈ ರೀತಿಯ ಇದು ಕ್ಲಾಸಿಫಿಕೇಶನು ಮಾಡ್ಬೋದು. ಇಟ್ ಈಸ್ ಪರ್ಮಿಸಿಬಲ್ ಅಂಡರ್ ಅವರ್ ಕಾನ್ಸ್ಟಿಟ್ಯೂಷನ್. ಅಂದರೆ ಒಂದು ಕಂಡೀಷನ್ ಇದೆ. ಇಟ್ ನೀಡ್ಸ್ ಟು ಹ್ಯಾವ್ ಸಮಥಿಂಗ್ ದಟ್ ವಿ ಕಾಲ್ಡ್ ಅ ರ್ಯಾಷನಲ್ ನೆಕ್ಸಸ್ ವಿತ್ ದಿ ಆಬ್ಜೆಕ್ಟ್ ಆಫ್ ದಿ ಆ್ಯಕ್ಟ್. ಇದನ್ನು ನಾನು ಬಿಡಿಸಿ ಹೇಳ್ತೀನಿ. ರ್ಯಾಷನಲ್ ನೆಕ್ಸಸ್ ಅಂದರೆ ಈ ಕಾನೂನಿನ ಒಳಗೆ ಏನು ಉದ್ದೇಶ ಇದೆಯೋ, ಮತ್ತು ಈ ಕ್ಲಾಸಿಫಿಕೇಷನ್ಗೆ ಎಲ್ಲಿ ನಾವು ಮಹಿಳೆಯರನ್ನ, ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವ್ರನ್ನ, ಮೈನರ್ಸ್ನ ಮತ್ತು ಮೆಂಟಲಿ ಡಿಸೇಬಲ್ ಅವ್ರನ್ನ ನಾವು ಒಂದು ಸ್ಪೆಷಲ್ ಕ್ಯಾಟಗರಿಯಾಗಿ ಟ್ರೀಟ್ ಮಾಡ್ತಿದ್ವು. ಏನಾದರೂ ಡಿರೆಕ್ಟ್ ಕನೆಕ್ಷನ್ ಇದ್ದರೆ ಅವಾಗ ಮಾತ್ರ ಇದನ್ನು ಮಾಡ್ಬೋದು. ಡಿರೆಕ್ಟ್ ಕನೆಕ್ಷನ್ ಏನು ಅನ್ನೋದು ಈ ನೀವು ಪ್ರಾವಿಷನ್ನ ಓದಿದ್ರೆ, ನಾನು ಓದಿದ್ರೆ ನನಗೆ ಕಂಡು ಬರ್ತಾ ಇಲ್ಲ. ದ ಓನಸ್ ಆಫ್ ಶೋಯಿಂಗ್ ಇದ್ರಕ್ಕೆ ಏನು ಕನೆಕ್ಷನ್ ಇದೆ ಅದು ಸರ್ಕಾರದ ಮೇಲೆ. ಅವ್ರು ಯಾಕೆ ಈ 3-4 ಕ್ಯಾಟಗರಿನ ವಿಂಗಡಿಸಿ ಬೇರೆಯವ್ರ ಇದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟು ಅವ್ರು ಯಾಕೆ ಇಂಥದ್ದೊಂದು ಪ್ರಾವಿಷನ್ ತಂದಿದ್ದಾರೆ ಅನ್ನೋ ಜವಾಬ್ದಾರಿ ಅದು ಸರ್ಕಾರದ ಮೇಲಿದೆ. ಅದು ಅವ್ರು ನಮ್ಗೆ ತಿಳಿಸ್ಬೇಕು. ಅದು ತಿಳಿಸದೆ ಹೋದರೆ ಈ ಕಾನೂನಲ್ಲಿ ಅದು ಏನು ಕಾರಣ ಇರ್ಬೋದು ಅದು ಕಂಡು ಬರ್ತಾ ಇಲ್ಲ. ಅದು ಕಂಡು ಬರದೇ ಹೋದರೆ ದಟ್ ಮೀನ್ಸ್ ದಟ್ ಇಟ್ ಇಸ್ ಟು ಮೈ ಐಸ್ ಐ ಕ್ಯಾನಾಟ್ ಫೈಂಡ್ ದ ರೀಸನ್ ಇನ್ ದಿಸ್. ಇನ್ನೊಂದು ಪ್ರಶ್ನೆ ಬರ್ತದೆ. ಇದನ್ನ ಕಾನೂನು ಬಾಹಿರ ಮತಾಂತರ ಅಂದರೆ ಮದುವೆಗಿಂತ ಮುಂಚೆನೆ ನೀನು ಕನ್ವರ್ಟ್ ಆಗು ಅಂತ ಹೇಳೋದು, ಅಥವಾ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಕನ್ವರ್ಟ್ ಮಾಡೋದು, ಇವೆಲ್ಲವೂ ಕೂಡ ಅಂದರೆ ಲ್ಯೂರಿಂಗ್ ಅನ್ನೋ ಥರದಲ್ಲಿ. ಸೊ ಇದಕ್ಕೆಲ್ಲ ಮುಂಚೆನೂ ಇತ್ತಲ್ವಾ ಪನಿಷ್ಮೆಂಟು? ಈ ರೀತಿಯ ಪನಿಷ್ಮೆಂಟ್ ಇರಲಿಲ್ಲ. ಆದರೆ ಇಲ್ಲಿ ಆಗ್ತಿರೋದು ಏನಂತ ಹೇಳಿದ್ರೆ, ಇಲ್ಲೊಂದು ಹೊಸ ರೀತಿಯ ಒಂದು ಆಬ್ಸ್ಟೆಕಲ್ನ ಕ್ರಿಯೇಟ್ ಮಾಡಿದೆ. ಅಂದರೆ ಒಂದು ಹೊಸ ಇಂಟರ್ಪ್ರಿಟೇಷನ್ ಕೊಡ್ತಾ ಇದ್ದಾರೆ. ಒಂದು ಹೊಸ ಇಂಟರ್ಪ್ರಿಟೇಷನ್ ಮತ್ತು ಒಂದು ಇಂಟರ್ಫೇತ್. ಸಾಮಾನ್ಯವಾಗಿ ನೀವೇ ಯೋಚನೆ ಮಾಡಿ ನೋಡಿ, ಸಾಮಾನ್ಯವಾಗಿ ಒಂದು ಇಂಟರ್ಫೇತ್ ಮದುವೆ ಆಗ್ತಿರ್ಬೇಕಾದ್ರೆ ಸಮಾಜದಲ್ಲೇ ಬಹಳಷ್ಟು ಆಬ್ಸ್ಟೆಕಲ್ ಇದೆ. ಅದಕ್ಕೆ ಇನ್ನೊಂದು ಆಬ್ಸ್ಟೆಕಲ್ ಕಾನೂನಿಂದ ಸೇರಿಸಿದ್ದಾರೆ. ಈಗ ಏನಂತ, ಒಂದು ವೇಳೆ ಯಾರಾದರೂ ಬೇರೆ ಬೇರೆ ಧರ್ಮಕ್ಕೆ ಸೇರಿದವರು ಮದುವೆಗೋಸ್ಕರ ಇಬ್ಬರು ಒಂದೇ ರಿಲಿಜನ್ ಕನ್ವರ್ಟ್ ಆಗಿ, ಅಥವಾ ಇಲ್ಲ ಹುಡುಗ ಹೆಣ್ಣಿನ ರಿಲಿಜನ್ ಕನ್ವರ್ಟ್ ಆಗಿ, ಇಲ್ಲ ಹೆಣ್ಣು ಹುಡುಗನ ರಿಲಿಜನ್ ಕನ್ವರ್ಟ್ ಆಗಿ, ಇಲ್ಲ ಇಬ್ಬರು ಮತ್ತೊಂದು ರಿಲಿಜನ್ ಕನ್ವರ್ಟ್ ಆಗೋ ಡಿಸಿಷನ್ ತಗೊಂಡಿರ್ಬೋದು.
ಅದು ತಗೋಬೇಕಾದ್ರೂ ನಾವು ಡಿ ಎಂ ಸಾಹೇಬ್ರ ಹತ್ರ ಹೋಗ್ಬೇಕು ಈಗ. ಅಂದರೆ ರೈಟ್ ಟು ಚಾಯ್ಸ್ ಟು ಅದು ಯಾವುದನ್ನು ನನ್ನ ಆಯ್ಕೆಗೆ ಸಂಬಂಧಪಟ್ಟಂತಹ ಅಥವಾ ನನ್ನ ಇಷ್ಟ ಇರುವಂತಹ ಧರ್ಮ ಇರಬಹುದು, ಎಜುಕೇಷನ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಇರ್ಬೋದು, ವೃತ್ತಿ ಇರ್ಬೋದು, ಅಥವಾ ವಾಸಿಸುವ ಜಾಗ ಇರಬಹುದು, ಲೈಫ್ ಪಾರ್ಟ್ನರ್ ಇರಬಹುದು. ಇದಕ್ಕೆ ಇದುವರೆಗೂ ಸಂವಿಧಾನ ಅವಕಾಶ ಕೊಟ್ಟಿತ್ತು. ಈಗ ಅಫ್ಕೋರ್ಸ್ ತುಂಬ ಸುಲಭ ಅಲ್ಲ ಅದು ಅನ್ನುವ ಸ್ಥಿತಿಲಿ ಇರುವಾಗಲೇ ಇಂಟರ್ಫೇತ್ ಮ್ಯಾರೇಜಸ್ ಇರಬಹುದು, ಅಥವಾ ಸೇಮ್ ಫೇತಲ್ಲಿ ಪ್ರೀತಿ ಮಾಡಿ ಮದುವೆ ಮಾಡೋದು ಇರಬಹುದು. ಟು ಸಮ್ ಎಕ್ಸ್ಟೆಂಟ್ ಓವರ್ ದಿ ಪೀರಿಯಡ್ ಒಂದು ಅಕ್ಸೆಪ್ಟಬಿಲಿಟಿಯನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗಿದೆ ಬಿಕಾಸ್ ಆಫ್ ಸೋ ಮೆನಿ ಅಬ್ವಿಯಸ್ ರೀಸನ್ಸ್. ಬಟ್ ಈಗ ಇಂಟರ್ಫೇತ್ ಮದುವೆ ಅಂತ ಅನ್ನೋದು ಇಬ್ಬರು ಪ್ರಾಪ್ತ ವಯಸ್ಕ ವ್ಯಕ್ತಿಗಳ ಅಥವಾ ಎರಡು ಕುಟುಂಬಗಳ ಅಥವಾ ಆ ಒಂದು ವ್ಯವಸ್ಥೆಯ ಒಳಗಿನ ಆಯ್ಕೆಯ ಸ್ವಾತಂತ್ರ್ಯ ಮಾತ್ರ ಆಗದೇನೆ ಸರ್ಕಾರ ಅದರಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇದೆ ಅಂತ ನೀವು ಹೇಳ್ತಾ ಇರೋದು. ಬರೀ ಅಷ್ಟೇ ಅಲ್ಲ, ಇದು ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತೆ. ಹೇಗೆ, ಒಂದು ವೇಳೆ ಏನೋ ಒಂದು ಈ ಫಾರ್ಮ್ ಎಲ್ಲ ಕೊಟ್ಟು ಡಿ ಎಂ ಸಾಹೇಬ್ರ ಹತ್ರ ಸ್ಟ್ಯಾಂಪ್ ತಗೊಳ್ದೇನೆ ಮತಾಂತರ ಮಾಡಿಕೊಂಡು ಮದುವೆ ಆದರೆ ಆ ಮದುವೆ ಈಸ್ ಈಕ್ವಲ್ ಟು ವಾಯ್ಡ್ ಅಂತ ಈ ಕಾನೂನುಗಳಲ್ಲಿ ಬಂದಿದೆ. ಅಂದರೆ ಆ ಮದುವೆಗೆ ಕಾನೂನಿನ ಕಣ್ಣಿನಲ್ಲಿ ಯಾವುದೇ ಲೆಜಿಟಿಮೆಸಿ ಇರೋದಿಲ್ಲ. ಅಂದರೆ ಇದುವರೆಗೆ ಈ ಥರದಲ್ಲಿ ಇಂಟರ್ಫೇತು ಮದುವೆಗಳು ಎಲ್ಲ ಆದರೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ದೇರ್ ವಾಸ್ ಸಮ್ ಪ್ರಾವಿಷನ್. ಸೊ ಈಗ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಿನ ಪರಿಸ್ಥಿತಿ ಏನಾಗುತ್ತೆ ಹಾಗಾದರೆ? ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಹೇಗಿದೆಯೋ ಹಾಗೆ ಉಳ್ಕೊಳ್ಳುತ್ತೆ, ಅದರ ಜೊತೆಗೆ ಒಂದು ಎಕ್ಸ್ಟ್ರಾ ಕಂಡೀಷನ್ ಸೇರ್ಕೊಳ್ಳುತ್ತೆ. ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ಏನಾಗುತ್ತೆ, ಬೇರೆ ಬೇರೆ ಧರ್ಮಕ್ಕೆ ಸೇರ್ಕೊಂಡವರು ಅಥವಾ ಯಾರೋ ಒಬ್ರು ನಾವು ಯಾವುದೋ ಒಂದು ಧರ್ಮದ ಅಡಿಯಲ್ಲಿ ಮದುವೆ ಆಗಲ್ಲ ಅಂತ ನಿರ್ಧಾರ ಮಾಡಿದ್ರೆ ಅವರು ರಿಜಿಸ್ಟ್ರಾರ್ ಹತ್ರ ಹೋಗಿ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂಡರಲ್ಲಿ ನೋಟಿಸ್ ಕೊಟ್ಟು, ಅವ್ರು ನೋಟಿಸ್ ಕೊಡ್ತಾರೆ, ಇಂಥದ್ದವರು ಮದುವೆ ಆಗಬೇಕು ಅಂತ ನಮಗೆ ಹೇಳಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ, ನಾವು ಇವಾಗ ಇಡೀ ಪ್ರಪಂಚಕ್ಕೆ ನೋಟಿಸ್ ಕೊಡ್ತಿದ್ವಿ, ಏನಾದರೂ ಒಬ್ಜೆಕ್ಷನ್ ಇದ್ರೆ ಹೇಳಿ. ಯಾಕಂದರೆ ಇಲ್ಲಿ ನಾನು ಹೇಳಿದ್ನಲ್ಲ ರ್ಯಾಷನಲ್ ನೆಕ್ಸಸ್. ನೋಟಿಸ್ ಕೊಡೋ ಕಾರಣ ಏನು, ಯಾರಿಗಾರು ನಿಜವಾಗ್ಲೂ ಬೇರೆ ಒಂದು ಮೊದಲೇ ಮದುವೆ ಮಾಡ್ಕೊಂಡಿರ್ಬೋದು ಅಥವಾ ಬೇರೆ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು, ಅದು ಗಮನಕ್ಕೆ ಬರಲಿ ಅಂತ ಇಷ್ಟು ದಿನ ನೋಟಿಸ್ ಕೊಟ್ಟಿರ್ತಾರೆ. ಏನು ಒಬ್ಜೆಕ್ಷನ್ ಬರದೇ ಹೋದರೆ ಅವ್ರು ರಿಜಿಸ್ಟರ್ ಮಾಡ್ಕೊಂಡು ಮದುವೆ ಆಗ್ಬೋದು. ಅದು ಇದು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಡಿಯಲ್ಲಿರೋ ಪದ್ಧತಿ. ಇವಾಗ ಇದಕ್ಕೆ ಇನ್ನೊಂದು ಅಡಿಷ್ನಲ್ ಕಂಡೀಷನ್ ಸೇರ್ಕೊಂಡಿದೆ. ಏನಂತ, ಒಂದು ವೇಳೆ ಆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ಹೋಗಿ ಏನಾದರೂ ಅಲ್ಲಿ ಮತಾಂತರ ಆಗ್ತಿರೋ ಸನ್ನಿವೇಶ ಇದ್ದರೆ ಆವಾಗ ಡಿ ಎಮ್ ಹತ್ರನೂ ನಾವು ಹೋಗಿ ಫಾರ್ಮ್ ಕೊಡಬೇಕು, ಅಲ್ಲಿ 30 ದಿನದ ನೋಟಿಸ್ ಕೊಡಬೇಕು, ಅಲ್ಲಿ ಇದು ಯಾವುದೇ ಬಲವಂತ ಮಾಡದೆ ನಾನು ಇದು ಬೈ ಫ್ರೀ ಚಾಯ್ಸ್ ಕನ್ವರ್ಟ್ ಆಗ್ತಿದ್ದೀನಿ ಅಂತ ಪ್ರೂವ್ ಮಾಡಬೇಕು. ಅಲ್ಲಿ ಒಬ್ಜೆಕ್ಷನ್ ಕೇಳ್ತಾರೆ, ಬೇರೆ ಯಾರಾದರೂ ಒಬ್ಜೆಕ್ಷನ್ ಇದೆಯಾ? ಭಾಳಷ್ಟು ಕಡೆ ನೋಡಿದ್ದೀವಿ, ಇಂಟರ್ಫೇತ್ ಮ್ಯಾರೇಜ್ ಆಗಬೇಕಾದ್ರೆ ಮನೆಯವ್ರಿಗೆ ಒಬ್ಜೆಕ್ಷನ್ ಇರುತ್ತೆ. ಆದರೆ ಆ್ಯಸ್ ಲಾಂಗ್ ಆಸ್ ಯು ಆರ್ ಕನ್ಸೆಂಟಿಂಗ್ ಅಡಲ್ಟ್ಸ್ ಇನ್ ಫ್ರೀ ಚಾಯ್ಸ್, ಅದು ನೈದರ್ ಶುಡ್ ದ ಲಾ ಇಂಟರ್ಫಿಯರ್, ಪಾರ್ಲಿಮೆಂಟ್ ಶುಡ್ ನಾಟ್ ಇಂಟರ್ಫಿಯರ್ ಇನ್ ಯುವರ್ ಮ್ಯಾರೇಜ್ unless it is to protect a third party's right. Similarly, your family also cannot interfere in your marriage unless it is to protect someone else's right. ಅಂದರೆ ಬೇಸಿಕಲಿ ನನ್ನ ವ್ಯಕ್ತಿಯಾಗಿ ಹಲವು ಸ್ವಾತಂತ್ರ್ಯಗಳನ್ನು ಏನು ಸಂವಿಧಾನ ನಮಗೆ ಕೊಟ್ಟಿದೆ ಅದು ಎಲ್ಲದರ ಸ್ಪಷ್ಟ ಉಲ್ಲಂಘನೆ ಈ ಸುಗ್ರೀವಾಜ್ಞೆಯ ಮೂಲಕ ಅಥವಾ ಇದೊಂದು ನಾಳೆ ಕಾನೂನಾಗಿ ಬಂದರೆ ಅದ್ರ ಮೂಲಕ ಆಗ್ತದೆ ಅನ್ನೋದಂತೂ ಸ್ಪಷ್ಟ. ಒಂದೊಮ್ಮೆ ಹೋಗಿ ಕೊಟ್ಟು ಡಿ ಎಮ್ಮಿಗೆ ಕೊಟ್ಟು 30 ದಿವಸ ಮುಂಚೆದ ನೋಟಿಸು ಇದೆಲ್ಲವೂ ಆಗುತ್ತೆ. ಆ ಸಂದರ್ಭದಲ್ಲಿ ಸಪೋಸ್ ಡಿ ಎಮ್ ಒಪ್ಪಲಿಲ್ಲ ಅಥವಾ ಇವರಿಗೆ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ವಾಟ್ ಆರ್ ದ ಪನಿಷ್ಮೆಂಟ್ಸ್? ಇಲ್ಲಿ ಎರಡಿದೆ, ದೇರ್ ಇಸ್ ಅ ಸಿವಿಲ್ ಕಾನ್ಸಿಕ್ವೆನ್ಸ್ ಆ್ಯಂಡ್ ಅ ಕ್ರಿಮಿನಲ್ ಕಾನ್ಸಿಕ್ವೆನ್ಸ್. ಅಕಸ್ಮಾತ್ ಏನಾದರೂ ಡಿ ಎಮ್ ಒಪ್ಪದೆ ಹೋದರೆ ಇಟ್ ಓನ್ಲಿ ಮೀನ್ಸ್ ದಟ್ ಯುವರ್ ಸಿವಿಲ್ ಚಾಯ್ಸ್ ಆಫ್ ವಾಂಟಿಂಗ್ ಟು ಕನ್ವರ್ಟ್ ಹ್ಯಾಸ್ ನಾಟ್ ಬಿನ್ ಅಕ್ಸೆಪ್ಟೆಡ್. ಅಲ್ಲಿಗೆ ಕಥೆ ಮುಗಿಯುತ್ತೆ. ಅಂದರೆ ಒಂದು ವೇಳೆ ಯಾರಾದರೂ ಬೇರೆಯವ್ರು ಆಮೇಲೆ ಕಂಪ್ಲೇಂಟ್ ಕೊಟ್ಟರೆ, ಇಲ್ಲ ಇದು ಏನು ಫಾರ್ಮು ನಿಮ್ಮ ಹತ್ರ ಪರ್ಮಿಷನ್ ತೊಗೊಳ್ದೇನೆ ಇವ್ರು ಮತಾಂತರ ಆಗಿದ್ದಾರೆ ಅಥವಾ ಯಾರಿಗೋ ಬೇರೆಯವ್ರನ್ನ ಮತಾಂತರ ಮಾಡಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಆವಾಗ ಅಲ್ಲಿ ಇನ್ವೆಸ್ಟಿಗೇಷನ್ ನಡೆದು ನಿಮಗೆ ಜೈಲ್ ಟರ್ಮ್ ಕೊಡ್ಬೋದು. ಇದು ಸಾಧಾರಣ ಜನ ಆದರೆ, ಸಾಧಾರಣ ಅಂದರೆ ನಾಟ್ ದ ಸ್ಪೆಷಲ್ ಕ್ಯಾಟಗರೀಸ್, ಅಲ್ಲಿ 3 ರಿಂದ 5 ವರ್ಷವರೆಗೂ ಜೈಲ್ ಸೆಂಟೆನ್ಸ್ ಕೊಡ್ಬೋದು. ಅಕಸ್ಮಾತ್ ಮಹಿಳೆಯರು ಅಥವಾ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರು, ಮೈನರ್ ಅಥವಾ ಮೆಂಟಲಿ ಡಿಸೇಬಲ್ ಕ್ಯಾಟಗರಿ ಸೇರಿದ್ರೆ
10 ವರ್ಷವರೆಗೂ ಜೈಲು ಜೈಲ್ ಶಿಕ್ಷೆ ಕೊಡಬಹುದು. ಅಂಡ್ 50,000 ದಂಡ 25,000 ಫೈನು ಒಂದು ಫಸ್ಟ್ ಕೇಸಲ್ಲಿ, 50,000 ಕೇಸ್ ಫೈನ್ ಸೆಕೆಂಡ್ ಕೇಸ್. ಸಿ ಅಂದರೆ ಬೇಸಿಕಲಿ ಇರೋದೇನಂತಂದರೆ, ನಾನು ಆಗಲೇ ಹೇಳ್ದಾಗೆ ಮಹಿಳೆ ಆಗಲಿ ಅಥವಾ SC/ST ಸೇರಿದವರಾಗಲಿ, ದರ್ ಇಸ್ ಎ ಸ್ಪೆಷಲ್ ಪ್ರಾವಿಷನ್ ಅಂತ ಅನ್ನೋದನ್ನು ನಾವು ಒಪ್ಕೋತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಇಂತಹ ಒಂದು ಅವರ ಸಂವಿಧಾನದ ಹಕ್ಕುಗಳು, ಆಯ್ಕೆ ಸ್ವಾತಂತ್ರ್ಯ ಇರೋ ಅಂಥದ್ದನ್ನು ಉಲ್ಲಂಘನೆ ಮಾಡುವಾಗಲೂ ಕೂಡ ಮೆಂಟಲಿ ಇನ್ಸ್ಟೇಬಲ್, ಅಫ್ಕೋರ್ಸ್ ಅದು ಆಡ್ಕೊಳ್ಳುವ ಮಾತಲ್ಲ, ಆದರೆ ದಟ್ಸ್ ಎ ಪ್ರಾಬ್ಲಮ್ ವಿತಿನ್ ಅವರು ಮತ್ತು ಮಹಿಳೆಯರನ್ನು ಸಮೀಕರಿಸಿ ಸಮಾನಾಂತರವಾಗಿ ನೋಡುವ ಮೂಲಕ ಒಂದು. ಎರಡನೇದಾಗಿ, ಸಪೋಸ್ ಈ ಥರದ್ದೊಂದನ್ನು ನಮಗೆ ಪ್ರೂವ್ ಮಾಡೋಕ್ಕೆ ಆಗಿಲ್ಲ ಅಂತ ಅಂದರೆ, ದೇರ್ ಕಂಪ್ಲೀಟ್ ರೈಟ್ ಈಸ್ ಟೇಕನ್ ಅವೇ. ಅಂದರೆ ಸಂವಿಧಾನದತ್ತ ನನ್ನ ವೈಯಕ್ತಿಕ ಸ್ವಾತಂತ್ರ್ಯವನ್ನು, ಆಯ್ಕೆ ಸ್ವಾತಂತ್ರ್ಯವನ್ನು ಸರ್ಕಾರ ಸುಗ್ರೀವಾಜ್ಞೆಯ ಮೂಲಕ ಕಿತ್ಕೊತಾ ಇದೆ. ಇದು ಒಂದು ಅಗತ್ಯ ಇತ್ತಾ? I would not want to honor that question with an answer. The answer is very obvious. Of course not. And ಇದಕ್ಕೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು we should get into the theory of ಕಾನೂನು ಯಾಕೆ ಇದು ಪಾರ್ಲಿಮೆಂಟ್ ಯಾಕೆ ತಯಾರು ಮಾಡಬೇಕು. There is a simple rule in all developed constitutional democracies. There needs to be a constant expansion of rights, minimum interference with freedoms. Yes. This is the every democratic constitutional republic ಇದೊಂದು ರೀತಿಯ ಆಸೆ, ಇದೊಂದು ಕನಸು. ಆ್ಯಂಡ್ ದಿಸ್ ಇಸ್ ವಾಟ್ ಅವರ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಟ್ರೈಸ್ ಟು ಸ್ಟ್ರೈವ್ ಫಾರ್. ಯಾರೋ ಒಬ್ಬರು ಜೂರಿಸ್ಟ್ ಅವರು ಒಂದು ಮಾತು ಹೇಳ್ತಾರೆ, ಯು ಹ್ಯಾವ್ ಆಲ್ ದ ಫ್ರೀಡಮ್ ಟು ಸ್ವಿಂಗ್ ಯುವರ್ ಆರ್ಮ್. No one can make a law stopping you from swinging your arm. But your right to swing your arm ends where my nose begins. So this is the fundamental theory. There will be no restriction on any freedom until you are hurting a third party. Yes. ಎಕ್ಸಾಂಪಲ್ ತೊಗೊಳ್ಳೋಣ, ನಾನು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನಾನೊಂದು ಲೈಸೆನ್ಸ್ ತೊಗೋಬೇಕು, ನಾನೊಂದು ರಿಜಿಸ್ಟರ್ ಮಾಡ್ಕೋಬೇಕು. ನೀವು ಕೇಳ್ಬೋದಲ್ಲ, ಯಾಕೆ ರಿಜಿಸ್ಟರ್ ಮಾಡಬೇಕು, ನಿಮಗೂ ರೈಟ್ ಟು ಟ್ರೇಡ್, ಫ್ರೀಡಮ್ ಆಫ್ ಟ್ರೇಡ್ ಇದೆಯಲ್ವಾ? ಆಗ ಹೇಳ್ತಿಲ್ವಲ್ಲ ಯಾಕೆ ಪರ್ಮಿಷನ್ನು ಇದು ಅದು ಅಂತ. ಅದಕ್ಕೆ ಕಾರಣ, ನಾನೇನಾದರೂ ಆ ಬಿಸ್ನೆಸ್ ಮುಖಾಂತರ ಬೇರೆಯವ್ರಿಗೆ ಮೋಸ ಮಾಡಿದ್ರೆ ಆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಇದು ನಿಜವಾದ ಬಿಸ್ನೆಸ್ಸಾ ಅಥವಾ ಏನೋ ಒಂದು ಇಲ್ಲೀಗಲ್ ಆಕ್ಟಿವಿಟಿ ಇದೆಯಾ. ಅವ್ರೇನು ಮಾಡ್ತಾರೆ, ದೇ ಡಿಪೆಂಡ್ ಆನ್ ದ ಜುಡಿಷಿಯಲ್ ಗವರ್ಮೆಂಟ್ ಮೆಷಿನರಿ. ರಿಜಿಸ್ಟರ್ ಆಗಿದ್ದಾರಾ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರಾ, ಸೊ ದೇ ಪ್ರೊಟೆಕ್ಟ್ ದರ್ ಸೆಲ್ಸ್. ಸೊ ದೇರ್ ದ ಪಾರ್ಲಿಮೆಂಟ್ ಹ್ಯಾಸ್ ಮೇಡ್ ಅ ರೈಟ್ ಟು ಪ್ರೊಟೆಕ್ಟ್ ಅ ಥರ್ಡ್ ಪಾರ್ಟಿ. ನಾವು ಅಪ್ಲೈ ಇದೇ ಲಾಜಿಕ್ನ ನಾವು ಈ ಕೇಸಿಗೆ ಅಪ್ಲೈ ಮಾಡೋಣ. ಮತಾಂತರ ಆಗಬೇಕಾದ್ರೆ ಯಾವ ಥರ್ಡ್ ಪಾರ್ಟಿ ಎಫೆಕ್ಟ್ ಆಗ್ತದೆ ಇಲ್ಲಿ? ನಿಜವಾಗ್ಲೂ ನಾವು ಧರ್ಮ ಅಂತ ಅರ್ಥ ಮಾಡ್ಕೋಬೇಕಾದ್ರೆ, ಧರ್ಮ ಇಟ್ ಈಸ್ ಮೈ ರಿಲೇಶನ್ಶಿಪ್ ವಿತ್, ಇಫ್ ಯು ಆರ್ ಅ ಬಿಲೀವರ್, ವಿತ್ ಯೋರ್ ಕ್ರಿಯೇಟರ್. ಇಟ್ ಈಸ್ ಅ ಪರ್ಸನಲ್ ಚಾಯ್ಸ್, ಇಟ್ ಈಸ್ ಅ ಪ್ರೈವೇಟ್ ಚಾಯ್ಸ್. ನಮ್ಮ ಪುಟ್ಟಸ್ವಾಮಿ ಜಜ್ಮೆಂಟಲ್ಲಿ ಬಂದಿದ್ದು ಅದೇ, ಖಾಸಗಿತನದ ಹಕ್ಕು ಮೂಲಭೂತ ಹಕ್ಕು. ನನ್ನ ಪ್ರೈವೇಟ್ ಚಾಯ್ಸ್ನ ನಾನು ಇವಾಗ ಪಬ್ಲಿಕ್ ಆಗಿ DM ಸಾಹೇಬ್ರಿಗೆ ಹೇಳಬೇಕು. ಮತ್ತು ಇದಕ್ಕೆ ಉದ್ದೇಶ ಏನು, ಯಾರು ಥರ್ಡ್ ಪಾರ್ಟಿ ರೈಟ್ಸ್ ಇಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅದು ಈ ಕಾನೂನಲ್ಲಿ ಹೇಳದೇನೆ ಈ ಕಾನೂನಿನ ಅಗತ್ಯ ಏನು ಅನ್ನೋದು ಈ ಸರ್ಕಾರ, ವಿಧಾನಸಭೆ ಬೇಸಿಕಲಿ ಬಹುತೇಕ ಮಹಿಳಾ ಮತ್ತು ಮಹಿಳಾ ಪರ ಅಥವಾ ಮಾನವ ಪರ ಇರುವಂತಹ ಎಲ್ಲ ಮನಸ್ಸುಗಳು ಬಹಳ ವರ್ಷಗಳಿಂದ ಕೇಳ್ತಾ ಇರೋದು, ಆ್ಯಕ್ಚುಲಿ ಮತಾಂತರವನ್ನಲ್ಲ ನೀವು ನಿಷೇಧ ಮಾಡಬೇಕಾಗಿತ್ತು, ಆಲ್ರೆಡಿ ಕೊಯರ್ಸಿವ್ ಕನ್ವರ್ಷನನ್ನು ಮಾಡಬಾರ್ದು ಅಂತ ಸಂವಿಧಾನವೇ ಹೇಳಿದೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಕಳೆದ ಒಂದೂವರೆ ದಶಕ ಅಂತಲೇ ಹೇಳ್ಬೋದು, ಈ ಥರದಲ್ಲಿ ಇಂಟರ್ ಫೈತ್ ಮ್ಯಾರೇಜು ಅಥವಾ ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಅಂದರೆ ಅಂತರ್ಜಾತೀಯ ಅಂತರ್ಧರ್ಮೀಯ ಮದುವೆಗಳು, ಅಥವಾ ಒಂದೇ ಜಾತಿಯ ಒಂದೇ ಧರ್ಮದಲ್ಲಿಯೇ ಆಗಿದ್ದರೂ ಕೂಡ ಅಂತಸ್ತುಗಳು ಬೇರೆ ಆಗಿದ್ದರೆ, ಒಂದು ರೀತಿಯಲ್ಲಿ ಮರ್ಯಾದೆಯ ಹೆಸರಿನ ಹತ್ಯೆಗಳು ವ್ಯಾಪಕವಾಗಿ ನಡೆಯೋದಕ್ಕೆ ಶುರುವಾಗಿ ಹೋಗಿದೆ. ಇದನ್ನು ವ್ಯಾಪಕ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಕರ್ನಾಟಕದ ಸಂದರ್ಭದಲ್ಲಿ ಕೂಡ ಕಳೆದ 4-5 ವರ್ಷಗಳಲ್ಲಿ ಆ ಪ್ರಕರಣಗಳು ಬಹುತೇಕ ವರ್ಷಕ್ಕೆ 3-4 ವರದಿ ಆಗ್ತಾ ಇರುವಂತಹ ಸಂದರ್ಭ. ಹಾಗಾಗಿ ನಾವು ಕೇಳ್ತಾ ಇದ್ವಿ, ನೀವು ಮತಾಂತರ ನಿಷೇಧ ಕಾಯ್ದೆ ಅಲ್ಲ ತರಬೇಕಾಗಿತ್ತು, ಅಥವಾ ಈಗಿರುವ ಮತಾಂತರದ ಪ್ರಾವಿಷನ್ನಿಗೆ ಸುಗ್ರೀವಾಜ್ಞೆಯನ್ನು ತಂದು ಅಡ್ಡಿಯಲ್ಲ ತರಬೇಕಾಗಿದ್ದು.
ಬದಲಿಗೆ ಈ ಮರ್ಯಾದೆಯ ಹೆಸರಿನ ಹತ್ಯೆ ಏನಾಗ್ತಾ ಇದೆಯಲ್ಲ ಅವುಗಳನ್ನು ನಿಷೇಧ ಮಾಡುವ ತಡೆಯುವ ಕಾನೂನನ್ನು ತರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ರೀಸೆಂಟಾಗಿ 2 ಕೇಸುಗಳಾಗೋಯ್ತು, 2 ಇಂಟರ್ಫೇತ್ ಮ್ಯಾರೇಜು. ಒಂದು ಕೇಸಲ್ಲಿ ಮುಸ್ಲಿಂ ಹುಡುಗ ವಾಸ್ ಸ್ಟ್ಯಾಬ್ ಟು ಡೆತ್, ಮತ್ತೊಂದು ಕೇಸಲ್ಲಿ ಹಿಂದೂ ಹುಡುಗ ವಾಸ್ ಸ್ಟ್ಯಾಬ್ ಟು ಡೆತ್. ಸೊ ಈ ಥರದ ಆಯ್ಕೆ ಸ್ವಾತಂತ್ರ್ಯವನ್ನು ಅಂದರೆ ಜೆಂಡರ್ ಬೇಸ್ಡ್ ಬಯಾಸ್, ಲಿಂಗಾಧಾರಿತ ತಾರತಮ್ಯ, ಅಸಮಾನತೆ ಇನ್ನೂ ಕಡಿಮೆ ಆಗದೇ ಇದ್ದಾಗ ಅಂತಹ ಒಂದು ಆಯ್ಕೆಯ ಸ್ವಾತಂತ್ರ್ಯವನ್ನು ಹೆಣ್ಣುಮಕ್ಕಳು ಮಾಡುವಾಗ ಸುಲಭ ಅಲ್ಲ. ಈಗ ಒಬ್ಬ ಹುಡುಗ ತನಗೆ ಇಷ್ಟ ಆಗಿದ್ದನ್ನು ಹೇಳುವ ಅಥವಾ ಆಯ್ಕೆ ಮಾಡಿಕೊಳ್ಳುವುದು ಸುಲಭ ಆದಷ್ಟು ಹುಡುಗಿಗೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಯಲ್ಲೇ ಇವತ್ತು ನಾವಿದ್ದೀವಿ. ಹಾಗಿರುವಾಗ ಆ್ಯಸ್ ಎ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ನಿಮಗೂ ಅದೇ ಅನಿಸುತ್ತೆ ಅಲ್ವಾ? ಮತಾಂತರ ನಿಷೇಧ ಕಾಯ್ದೆ ಅಲ್ಲ ಬೇಕಾಗಿದ್ದು, ಮರ್ಯಾದೆಯ ಹೆಸರಿನ ಹತ್ಯೆಯ ನಿಷೇಧ ಕಾಯ್ದೆ ಅಂತ. ಇದು UK ಪಾರ್ಲಿಮೆಂಟ್ ಅಲ್ಲಿ ಒಬ್ರು MP ಅವರು ಹೇಳಿದ್ರು, ಗವರ್ಮೆಂಟ್ಸ್ ಇಂಟೆನ್ಷನ್ ಇಸ್ ಕ್ಲಿಯರ್ ಫ್ರಮ್ ದ ಲಾಸ್ ಇಟ್ ಬ್ರಿಂಗ್ಸ್, ಇಟ್ ಇಸ್ ಕ್ಲಿಯರರ್ ಫ್ರಮ್ ದ ಲಾಸ್ ಇಟ್ ಡೋಂಟ್ ಬ್ರಿಂಗ್. ಓಕೆ. ಬಹುಶಃ ಮತಾಂತರ ಮತ್ತು ಮರ್ಯಾದೆಯ ಹೆಸರಿನ ಹತ್ಯೆ ಇವೆರಡನ್ನು ನಾವು ಮುಂದಕ್ಕೆ ಇಟ್ಕೊಂಡು ನಾವು ನೋಡುವಾಗ ಮತಾಂತರ ಅಂತ ಅನ್ನೋದು ಅಥವಾ ಬೇಕಾದ ಧರ್ಮವಿರಬಹುದು, ಯಾವುದನ್ನೇ ಆಯ್ಕೆ ಸ್ವಾತಂತ್ರ್ಯ ಅನ್ನೋದು ಸಂವಿಧಾನ ಕೊಟ್ಟಾಗ ಈ ಥರದ ಆಯ್ಕೆ ಸ್ವಾತಂತ್ರ್ಯಗಳನ್ನು ಮೊಟಕುಗೊಳಿಸೋದು ಮತ್ತು ಅದನ್ನು ಮೊಟಕುಗೊಳಿಸೋದಕ್ಕೆ ಒಂದು ಕಾನೂನನ್ನು ತರಲಿಕ್ಕೆ ಹೊರಟಿರೋದು. ಈ ವಿಧಾನ ಪರಿಷತ್ತಲ್ಲಿ ಅಂಗೀಕಾರ ಆಗಿದ್ರೆ ಕಾನೂನಾಗಿ ಬಂದಿರ್ತಾ ಇತ್ತು, ಅಂಗೀಕಾರ ಆಗಿಲ್ಲದೆ ಇರೋದಕ್ಕಾಗಿ ಸುಗ್ರೀವಾಜ್ಞೆಯನ್ನು ಮಾಡೋಂಥದ್ದು. ಸೊ ಇಂತಹ ಸುಗ್ರೀವಾಜ್ಞೆಗಳು ಬಂದಾಗ ಇದು ನನ್ನ ಲಾಸ್ಟ್ ಕ್ವಶನ್ನು, ರಾಜ್ಯಪಾಲರು ಇದನ್ನು ವಾಪಸ್ ಕಳಿಸುವ ಅವಕಾಶ ಇತ್ತಲ್ವಾ? ಖಂಡಿತ. ಮೊದಲು ಆಗಿದೆ, ಇದು ಆಗದೆ ಇರೋ ಏನು ಅಂತದಲ್ಲ, ಇದು ಬೇರೆ ಬೇರೆ ರಾಜ್ಯಗಳಾಗಿದೆ. ಬರೀ ಈ ಸರ್ಕಾರದ ಅಡಿಯಲ್ಲ, ಇದು ಕಳೆದ 4 ದಶಕದಿಂದ ಬೇರೆ ಬೇರೆ ಪ್ರಯತ್ನಗಳು ನಡೆದಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ, ಇದು ಹೊಸದೇನಲ್ಲ. ಮತ್ತೆ ಬೇಕಾದರೆ ರಾಜ್ಯಪಾಲರು ಇದಕ್ಕೆ ಇವಾಗ ಅರ್ಜೆನ್ಸಿ ಏನಿದೆ ಅನ್ನೋದು ಬೇಕಾದರೆ ಅವರು ಸರ್ಕಾರಕ್ಕೆ ಹೇಳ್ಬೋದು. ಈ ಕೇಸಲ್ಲಿ ಅದು ನಡೆದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಬಿಕಾಸ್ ಒಂದು, ನಾವು ಇದು ಕಾನ್ಸ್ಟಿಟ್ಯೂಷನಲ್ ಇದೆ, ಇದು ಗವರ್ನರ್ ಅಸೆಂಟ್ ಬೇಕು ಅಂತ. ಆದರೆ ಗವರ್ನರ್ ಆಲ್ಸೋ ಆ್ಯಕ್ಟ್ಸ್ ಅಂಡರ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಅದು ನಾವು ಗಮನದಲ್ಲಿ ಇಟ್ಕೋಬೇಕು, ಯಾಕಂದರೆ ನಮ್ಮ ಸಂವಿಧಾನ ಹೀಗೆ ಬೆಳೆದು ಬಂದಿದೆ. ಆದರೆ ಇದು ಈ ಕಾನೂನಿಗೆ ಏನಾದರೂ ಲಾಜಿಕ್ ಇದೆಯಾ, ರ್ಯಾಷನಲ್ ಇದೆಯಾ ಅಂತ ನಿಜವಾಗ್ಲೂ ನಾವು ಅಂದರೆ ವಿದೌಟ್ ಎನಿ ಬಯಸ್ ನಾವು ಕೇಳ್ಕೋಬೇಕಾದ್ರೆ ನೀವು ಸಮಯ ಸಿಕ್ಕಿದಾಗ ಈ ಕಾನೂನಿನ 3ನೇ ಸೆಕ್ಷನ್ ಓದಿ ನೋಡಿ, ನಿಮ್ಮ ಉತ್ತರ ಅಲ್ಲಿಗೆ ಬರುತ್ತೆ. ಅದು ಹೇಗೆ ಅಂತ ಕೇಳಿದಾಗ, ನಿಜವಾಗ್ಲೂ ಈ ಕಾನೂನಿನ ಉದ್ದೇಶ ಬಲವಂತ ಮಾಡಿ ಅಥವಾ ಫೋರ್ಸ್ ಮಾಡಿ ಅಂಡರ್ ಕೋವರ್ಷನ್ ಇದು ಭಯ ಮೂಡಿಸಿ ಕನ್ವರ್ಷನ್ ಆಗ್ತಿರೋ ಕೇಸ್ಗಳನ್ನು ನಿಲ್ಲಿಸಬೇಕು ಅಂತ ಉದ್ದೇಶ ನಿಜವಾಗ್ಲೂ ಇದ್ದಿದ್ರೆ ಆ ಸೆಕ್ಷನ್ 3ಯಲ್ಲಿ ಒಂದು ಪ್ರೊವೈಸೋ ಅಂತ ಇದೆ, ಅದು ಇರ್ತಿರಲಿಲ್ಲ. ಆ ಪ್ರೊವೈಸೋ ಏನಂತ ಹೇಳುತ್ತೆ, ಬೇಸಿಕ್ಲಿ ಈ ಕಾನೂನು ಹೇಳೋದು, ನೀವು ಒತ್ತಾಯ ಮಾಡಿ ಯಾರನ್ನೂ ಕನ್ವರ್ಟ್ ಮಾಡಬಾರ್ದು ಎಕ್ಸೆಪ್ಟ್ ಇನ್ ಅ ಕೇಸ್ ವೇ ಯು ಆರ್ ರೀಕನ್ವರ್ಟಿಂಗ್ ಇನ್ ಟು ಯುವರ್ ಪ್ರೀವಿಯಸ್ ರಿಲಿಜನ್. ನೀವು ಇದನ್ನ ಲಾಜಿಕ್ ಯೋಚನೆ ಮಾಡಿ ನೋಡಿ. ಮತಾಂತರ ಆಗಬಾರ್ದು, ಯಾಕೆ? ಧರ್ಮದ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ, ನಾವು ಫ್ರೀಯಾಗಿ ಚಾಯ್ಸ್ ಮಾಡಿ ಕನ್ವರ್ಟ್ ಆಗಬೇಕು ಒಂದು ವೇಳೆ ಆಗಬೇಕಾದ್ರೆ. ಆದರೆ ನೀವು ರೀಕನ್ವರ್ಟ್ ಆಗಬೇಕಾದ್ರೆ ಒತ್ತಾಯ ಮಾಡಿಸ್ಬೋದು ಅನ್ನೋ ಅರ್ಥ ಬರುತ್ತೆ. ಅದಕ್ಕೆ ಸಾಧ್ಯ. ಆದರೆ ಮತಾಂತರ ಮಾಡುವುದನ್ನು ನಾವು ನಿಷೇಧ ಮಾಡ್ತೀವಿ, ಆದರೆ ಯಾವತ್ತೋ ಯಾವುದೋ ಕಾರಣಕ್ಕಾಗಿ ಮತಾಂತರ ಆದವರನ್ನು ವಾಪಸ್ಸು ಘರ್ ವಾಪಸ್ಸಿ ಅಂತೇನೋ ಕರಿತಾ ಇದ್ದಾರಲ್ಲ ಅವರು, ಅಂಥದ್ದನ್ನು ನೀವು ಕೊಯರ್ಸಿವ್ ಮೆಥಡ್ ಮೂಲಕ ಮಾಡಬಹುದು ಅಂತ ಅನ್ನುವ ಒಂದು ಅರ್ಥ ಬರ್ತಾ ಇದೆ. ಈ ಕಾನೂನು ಅದಕ್ಕೆ ಅಪ್ಲೈ ಆಗೋದಿಲ್ಲ ಅಂತ ಮೊದಲೇ ಹೇಳ. ಅಂದರೆ ನಾನು ಹೊಡಿತೀನಿ, ಹೊಡೆದಿದ್ದು ಪೆಟ್ಟಾಗಿದ್ದು ಅಪ್ಲೈ ಆಗೋದಿಲ್ಲ ಕಾನೂನಿನ ಅಡಿಯಲ್ಲಿ ಅನ್ನುವ ರೀತಿಯ ಒಂದು ಮಾತು ಅಂತ ಅನ್ಬೋದು. ಬಹುಶಃ ಭಾರತದಂತಹ ಸಂದರ್ಭದಲ್ಲಿ ಮತಾಂತರ ಯಾತಕ್ಕಾಗತ್ತೆ ಅನ್ನೋದ್ರ ಬಗ್ಗೆ ಬಹಳ ವರ್ಷಗಳಿಂದ ಚರ್ಚೆ ನಡೀತಾ ಇದೆ. ಇಲ್ಲಿರುವಂತಹ ಶ್ರೇಣೀಕೃತ ಜಾತಿ ವ್ಯವಸ್ಥೆ, ಜಾತಿಯ ಒಳಗಡೆ ಇರುವಂತಹ ಆರ್ಥಿಕ, ಸಾಮಾಜಿಕ, ಈವನ್ ಸಾಂಸ್ಕೃತಿಕ ಅಸಮಾನತೆಗಳು, ಮತ್ತು ಲಿಂಗಾಧಾರಿತ ಅಸಮಾನತೆಗಳು, ತಾರತಮ್ಯಗಳು, ಇದೆಲ್ಲದರ ಕಾರಣದಿಂದಾಗಿ ಸಾಮಾನ್ಯವಾಗಿ ಮತಾಂತರಗಳು ಆಗೋದು ಅಂತ ಇರೋ ಅಂಥದ್ದು. ಹಾಗಾಗಿ ಬಹುಶಃ
ಆ, ರೋಗಕ್ಕೆ ಮದ್ದು ಕೊಡುವ ಬದಲು, ರೋಗಕ್ಕೆ ಮದ್ದು ಕೊಡೋದು ಅಂತಂದರೆ ಆ ಒಂದು ಅಸಮಾನತೆಯನ್ನು ತೆಗೆದು ಹಾಕುವ ಬದಲು ರೋಗಿಯನ್ನೇ ಮುಗಿಸಿ ಬಿಡುವಂತಹ ಕೆಲಸವನ್ನು ಈ ಸುಗ್ರೀವಾಜ್ಞೆ ಮೂಲಕ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೋಬಹುದು. ಹಾಗಾಗಿ ಖಂಡಿತವಾಗಿಯೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತಹ ಹಲವು ವಿದ್ಯಮಾನಗಳ ಸಂದರ್ಭದಲ್ಲಿ ಬಹುಶಃ ನಮ್ಮ ಸರ್ಕಾರ ಆದ್ಯತೆ ಕೊಡಬೇಕಾಗಿದ್ದು ಬೇರೆ ಬೇರೆ ವಿಷಯಗಳಾಗಿತ್ತು. ಅದನ್ನು ನಾವು ಇತ್ತೀಚೆಗೆ ದೊಡ್ಡ ಅನಾಹುತ ಅವಾಂತರಗಳನ್ನೇ ಸೃಷ್ಟಿ ಮಾಡಿಸಿದಂತಹ ವಸ್ತ್ರ ಸಂಹಿತೆಯ ಸಂದರ್ಭದಲ್ಲಿ ಕೂಡ ನೋಡಿದ್ವಿ. ಈಗ ಪಠ್ಯಪುಸ್ತಕಗಳ ಸಂದರ್ಭದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಮತಾಂತರ ನಿಷೇಧ ಸುಗ್ರೀವಾಜ್ಞೆಯ ಸಂದರ್ಭದಲ್ಲೂ ನೋಡ್ತಾ ಇದ್ದೀವಿ. ಬಹುಶಃ ಆದ್ಯತೆಗಳಿಂದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವ ಮತ್ತು ಜನರಿಗೆ ನಿಜವಾಗ್ಲೂ ಸಂವಿಧಾನದತ್ತ ಹಕ್ಕುಗಳು, ಅಧಿಕಾರ, ಅವಕಾಶ ಮತ್ತು ಒಂದು ನೆಮ್ಮದಿಯ ರೈಟ್ ಟು ಲೈಫ್ ಆರ್ಟಿಕಲ್ 21 ಅಲ್ವಾ, ಸೊ ಅದನ್ನೇ ಕೂಡ ಸಂಪೂರ್ಣವಾಗಿ ನಿರಾಕರಿಸಿ ಬಿಡುವಂತಹ ಒಂದು ಘನತೆಯ ಬದುಕನ್ನು, ರೈಟ್ ಟು ಚಾಯ್ಸನ್ನು, ಆಯ್ಕೆ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸೋದಕ್ಕೆ ಬೇಕಾಗುವ ಇದೆಲ್ಲವೂ ಕೂಡ ಈಗ ಹಿಜಾಬ್ ಸಂದರ್ಭದಲ್ಲಿಯೋ ಅಥವಾ ವಸ್ತ್ರ ಸಂಹಿತೆಯ ಸಂದರ್ಭದಲ್ಲಿಯೋ ಕೂಡ ನಾವು ಅದನ್ನು ನೋಡಿದ್ದೀವಿ. ಈಗ ಪಠ್ಯಕ್ರಮದ ಸಂದರ್ಭದಲ್ಲೂ ಕೂಡ ಅದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಇದು ಎಲ್ಲ ವ್ಯಕ್ತಿಗಳ ಆಯ್ಕೆ ಸ್ವಾತಂತ್ರ್ಯ ಜೊತೆಗೆ ಮಹಿಳೆಯರ ಆಯ್ಕೆ ಸ್ವಾತಂತ್ರ್ಯದ ಮೇಲೆ ಬಹುತೇಕ ದೊಡ್ಡ ಸಮಸ್ಯೆಯನ್ನೇ ಸೃಷ್ಟಿ ಮಾಡುತ್ತೆ. ಯಾಕೆಂದರೆ ಬೇಕಾದಷ್ಟು ಸಂದರ್ಭಗಳು ನಾವು ನೋಡ್ತೀವಿ, ಪ್ರೀತಿ ಮಾಡಿರ್ತಾರೆ, ಮದುವೆ ಮಾಡ್ಕೋಬೇಕು ಅಂತ ಅನ್ನುವಾಗ ಫ್ಯಾಮಿಲಿನೂ ಒಪ್ತಾ ಇರಲ್ಲ. ಸೊ ಫ್ಯಾಮಿಲಿನೂ ಒಪ್ಪದೇ ಇದ್ದಾಗ ಇಬ್ಬರು ಪ್ರಾಪ್ತರ ಮಧ್ಯದಲ್ಲಿ ರೈಟ್ ಟು ಚಾಯ್ಸನ್ನು ಇಟ್ಕೊಂಡು ನಾವು ಮದುವೆ ಮಾಡ್ಕೊಳ್ಳೋದಕ್ಕೆ ಹೋಗಿ ಈವನ್ ಆಫ್ಟರ್ ದ ಮ್ಯಾರೇಜ್ ರಿಜಿಸ್ಟ್ರೇಷನ್ನಿಗೂ ಕೂಡ ಅವಕಾಶ ಇತ್ತು. ಈಗ DM ಮಧ್ಯದಲ್ಲಿ ಪ್ರವೇಶ ಮಾಡುವಂತಹ ಅವಕಾಶ ಮತ್ತು ಯಾರು ಬೇಕಾದರೂ ಕಂಪ್ಲೇಂಟ್ ಕೊಟ್ಬಿಡಬಹುದು ಅನ್ನೋದು. ಬಹುಶಃ ಅದು ಮದುವೆ ಆದಮೇಲೂ ಕೊಡಬಹುದು, ಯಾವಾಗ ಬೇಕಾದರೂ ಕಂಪ್ಲೇಂಟ್ ಕೊಡಬಹುದು. ಹಾಗಾಗಿ ರಾಜ್ಯದ ನಾಗರಿಕರ ಬದುಕಿನ ಮೇಲೆ ಮಾಡ್ತಾ ಇರುವ ಪ್ರಹಾರ ಇದು ಅಂತ ನಾವು ಅಂದ್ಕೋಬಹುದು ಅಂತ. ಸಾಧಾರಣ ಇದು ಸಮಯದಲ್ಲಿ ಈ ಕಾನೂನು ನಾವು ನಾರ್ಮಲ್ ಆಗಿ ಯೋಚನೆ ಮಾಡಿ ನೋಡಿದ್ರೆ ಎಲ್ಲಿ ಫ್ಯಾಮಿಲಿಯಿಂದ ಪ್ರೆಷರ್ ಇದೆಯೋ ಅಥವಾ ಸಮಾಜದಿಂದ ಪ್ರೆಷರ್ ಇದೆಯೋ, ಅಬ್ಜೆಕ್ಷನ್ಸ್ ಇದೆಯೋ, ಅಲ್ಲಿ ಹೆಣ್ಣು ಗಂಡು ಬಹಳಷ್ಟು ಸಲ ಕೋರ್ಟಿಗೆ ಹೋಗಿ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳ್ಕೊತಾರೆ. ಮತ್ತೆ ಕೋರ್ಟ್ ಆದೇಶ ಮಾಡುತ್ತೆ ಪೊಲೀಸ್ ಅವರು ಪೊಲೀಸ್ ಸ್ಟೇಷನ್ ಅವರು ಇವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ. ಅದು ಸರ್ಕಾರದ ಕೆಲಸ ಪ್ರೊಟೆಕ್ಷನ್ ಕೊಡೋದು. ಇಲ್ಲಿ 180 ಡಿಗ್ರೀಸ್ ಆಪೋಸಿಟ್ ಆಗ್ತದೆ. ನಾವು ಬೇಕಾದಷ್ಟು ಮದುವೆಗಳನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಮಾಡಿಸಿದ್ದು ಕೂಡ ಇತ್ತು. ಪೊಲೀಸರೇ ನಿಂತು ಮದುವೆ ಮಾಡಿದ್ದು ಇತ್ತು. ಇಂಟರ್ಫೇತ್ ಇರ್ಬೋದು, ಇಂಥರ ಕ್ಯಾಸ್ಟ್ ಇರಬಹುದು, ಅಥವಾ ಸೇಮ್ ಕ್ಯಾಸ್ಟಲ್ಲಿ ಮನೆಯವರು ಒಪ್ಪದೇ ಇರುವ ಪ್ರಾಪ್ತ ವಯಸ್ಕರಿತ್ತು. ಗೊತ್ತಿಲ್ಲ ಎಲ್ಲಿ ಹೋಗಿ ಮುಟ್ಟುತ್ತೆ ಈ ರೀತಿಯ ಹಕ್ಕುಗಳ ದಮನವನ್ನು ಮಾಡುವಂಥದ್ದು ಅಂತ. ಈ ದೇಶದ ಸಂವಿಧಾನವನ್ನು ಉಳಿಸ್ಕೊಳ್ಳೋದು ಒಂದೇ ದಾರಿ ನಮಗೆ, ಮತ್ತು ಆ ರೀತಿಯಲ್ಲಿ ನಮ್ಮ ಆಲೋಚನೆಗಳು ನಡಿಬೇಕು ಅಂತ ಈ ಎಲ್ಲ ಡೆವಲಪ್ಮೆಂಟ್ಸು ನಮಗೆ ಕೊಡ್ತಾ ಇರುವಂತಹ ಸೂಚನೆ ಇದು ಅಂತ ಅಂದ್ಕೊಳ್ಳೋಣ. ಇದಾಗಿತ್ತು ನಮ್ಮ ವಿಶೇಷ ಚರ್ಚೆಯ ವಿಷಯ. ಈ ಮತಾಂತರ ನಿಷೇಧ ಸುಗ್ರೀವಾಜ್ಞೆಯ ಸುತ್ತಮುತ್ತ ಏನೆಲ್ಲ ಇದೆ ಅಂತಂದರೆ, ಫೈನಲಿ ಎಲ್ಲರ ಬದುಕಿನ ಆಯ್ಕೆಯ ಸ್ವಾತಂತ್ರ್ಯವನ್ನು ಸರ್ಕಾರ ಕಿತ್ಕೋತಾ ಇರೋದು. ಯಾರು ಅದನ್ನು ಕೊಡಬೇಕು ಅಥವಾ ಅದು ಉಲ್ಲಂಘನೆಯಾಗುವಾಗ ಯಾರು ಕಾಪಾಡಬೇಕು, ರಕ್ಷಣೆ ಕೊಡಬೇಕು, ಅವರೇನೇ ಕಿತ್ಕೋತಾ ಇರುವಂತಹ ಸ್ಥಿತಿ. ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ನಮ್ಮ ವಿಶೇಷ ಚರ್ಚೆ. ಆದಿತ್ಯ, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಮಸ್ಕಾರ.